ಅದಕ್ಕೆ ತಾವು ಯಾರಾದರೂ ತಮ್ಮ ಅಂತ ಒಂದು ಪ್ರಸಂಗದಲ್ಲಿ ಅಜ್ಞಾನವನ್ನು ತೋರಿಸಿದ್ರೆ ನೀವು ಅದನ್ನ ಮನಪೂರ್ವಕವಾಗಿ ಅವರಿಗೆ ತಿಳಿದು ಹೇಳಿ ಆ ಒಂದು ಮಾರ್ಗದಲ್ಲಿ ಅವರು ಮುನ್ನಡೆಯುವಂತೆ ಮಾಡಿದ್ರೆ ಒಂದಿಷ್ಟು ಜಗತ್ತಿಗೆ ಕಲ್ಯಾಣ ಮಾಡಿದಂಗೆ ಆಗ್ತದೆ ಅಂತ ಹೇಳ್ತಾ ಈ ಒಂದು ನಿನ್ನೆ ಇದಕ್ಕೆ ಪ್ರಭುಗಳು ಏನು ಉತ್ತರ ಕೊಟ್ಟಾರಂದ್ರ ಕೇಳಿದವು ಶಿಶುಗಳಿಗೆ ತಾಯಿ ಮರಿ ಹಾಲ ಜೀವನವಾದೊಡೆಯು ನೆರೆ ಪಾಲನೆರೆಯುತ್ತ ಮೆಲ್ಲ ಮೆಲ್ಲನೆ ಹಸೆನವನ್ನು ಸವಿಸಿ ಬಾಲಕರ ಪಟು ಮಾಡಬಲ್ಲ ನೋಡ್ರಿ. ಮಗು ಹುಟ್ಟಿದಾಗ ಅದಕ್ಕೆ ಸಾವಕಾಶವಾಗಿ ಎದೆ ಹಾಲನ್ನು ಕೊಡ್ತಾರೆ. ಆದ್ರೆ ಅದೇ ಮುಂದುವರಿಯೋದಿಲ್ಲ. ಮಗು ಒಂದು ಸಂವರ್ಧನೆ ಆದಂಗ ಆ ಶರೀರದ ಒಂದು ರಚನೆಯಲ್ಲಿ ವ್ಯತ್ಯಾಸ ಆಗ್ತಾ ಬರ್ತದ. ಆ ಒಂದು ಬದಲಾವಣೆಯ ಜೊತೆಗೆ ತಾಯಿ ಏನ್ ಮಾಡ್ತಾರ ಸಾವಕಾಶವಾಗಿ ಆ ಒಂದು ಹೊರಗಿನ ಹಾಲಿನ ಪ್ರಮಾಣವನ್ನು ಶುರು ಮಾಡ್ತಾರ. ಅದಕ್ಕೂ ಮಗು ಹೊಂದ್ಕೊಂಡ ನಂತರ ಮತ್ತೆ ಒಂದಿಷ್ಟು ಕೆಲವು ತಿಂಗಳು ದಾಟಿದ ನಂತರ ಅಥವಾ ಒಂದು ವರ್ಷ ಸಮೀಪಕ್ಕೆ ಬಂದಾಗ ಸಾವಕಾಶವಾಗಿ ಮಗುವಿಗೆ ಅನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರ. ಈಗ ಮತ್ತೆ ಮಗು ಮತ್ತಷ್ಟು ದೊಡ್ಡದಾದಾಗ ಅದರ ಚಲನವಲನೆಯಲ್ಲಿ ವ್ಯತ್ಯಾಸ ಆದಾಗ ಮತ್ತಷ್ಟು ಆಹಾರವನ್ನು ಬದಲು ಮಾಡಿ ಮಗುವಿನ ಸಂವರ್ಧನೆಗೆ ಬೆಳವಣಿಗೆಗೆ ಏನು ತಾಯಿ ಮಾಡ್ತಾ ನೋಡ್ರಿ ಹಾಗ ನಾನು ಅದನ್ನು ಮಾಡ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿ ಪ್ರಭುಗಳು ನೀನು ಹೇಳಿದ್ದನ್ನ ನಾವು ನೋಡಿದೆವು ನೋಡ್ರಿ. ಈಗ ಮುಂದಿನ ಪದ್ಯ ಹಿಂಗ್ ಬರ್ತದ ನೋಡಿ. ಪರಮ ತತ್ವವ ನುಡಿದು ಹೇಳುವ ಗುರುವೇ ನಿನಗಿನ್ನೂ ವಿಚಾರಿಸಿ ವರ ಮನೋವಾಕ್ಕಾಯ ಕರ್ಮಗಳಿರಲು ನೀವೆಮಗೆ ಹಿಡಿದು ಬಲ್ಲವಿಕೆಯಲ್ಲಿ ವಾಕ್ಚಾತುರ್ಯವನ್ನು ರಚಿಸಿದೊಡೆ ನಂಬುಗೆ ದೊರಕುವುದೇ ನಮಗೆಂದಳ ಮುಕ್ತಾಯ ಎಲ್ಲ ನಮಗೆ. ನಾನು ನಿನ್ನೆ ನಿಮ್ಗೆ ಹೇಳೇ ನೋಡ್ರಿ, ಮುಕ್ತಾಯಕ್ಕನವರು ನಮ್ಮೆಲ್ಲರನ್ನೂ ಪ್ರತಿನಿಧಿಸ್ತಾರೆ, ನಮ್ಮೆಲ್ಲರನ್ನೂ ಸಂಕೇತಿಸ್ತಾರೆ. ನಾವು ಮುಕ್ತಾಯಕ್ಕನವ್ರ ಜಾಗದಾಗ ನಮ್ಮನ್ನೇ ಲೆಕ್ಕಿಸಬೇಕಂತ. ಅದರ ಅರ್ಥ ಯಾವ್ಯಾವುದು ನಮ್ಗೆ ತಿಳಿದಿಲ್ಲವೋ ಅದು ಕೇವಲ ತಿಳಿಲಾರದಂಥದ್ದು ಅಥವಾ ಅದು ಅಲ್ಲ ಅಂತ ಅನ್ಲಿಕ್ಕೆ ಬರೋದಿಲ್ಲ ಅನ್ನೋ ಅಭಿಪ್ರಾಯ ಚಾಮರಸಂದು. ಹಿಂಗಾಗಿ ಮುಕ್ತಾಯಕ್ಕನವರ ಬಾಯಿಂದ ಚಾಮರಸ ಈ ರೀತಿ ನುಡಿಸ್ತಾ ಅನ್ನೋದಂದ್ರೆ ನಾವೆಲ್ಲರೂ ಏನ್ ಕೇಳಬೇಕು ಅದನ್ನೇ ಮುಕ್ತಾಯಕ್ಕನವರು ಪ್ರಭುಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪರಮ ತತ್ವವ ನುಡಿದು ಹೇಳುವ ನಿನ್ನ ತತ್ವ ಏನದ ಅತ್ಯಂತ ಮೇಲ್ಮಟ್ಟದ, ಇದು ಸರಿನೇ. ಆದ್ರೆ ಗುರುವೇ ನಿನಗಿನ್ನೂ ವಿಚಾರಿಸಿ ವರ ಮನೋವಾಕ್ಕಾಯ ಕರ್ಮಗಳಿರಲು ನೀವು ನಮಗೆ ಹಿರಿಯ ವಾಕ್ಚಾತುರ್ಯವನ್ನು ರಚಿಸಿದರೆ ನೋಡಿ, ನೀವು ದೇವರ ನಮ್ಮಂಗನ ಕಾಣಿಸ್ತೀವಿ. ಹೌದಾ? ನೀವು ಇದು ನುಡಿ ಹೇಳ್ತೀರಿ, ಅದು ಮಾಡ್ಬೇಕು ಇದು ಮಾಡ್ಬೇಕು ಅದು ಇದು ಎಲ್ಲ ಹೇಳ್ತೀರಿ. ಸರಿ, ನಿಮಗೂ ಈ ಶರೀರ ಐತಿ, ನಿಮಗೂ ಮಾತುಗಳದಾವು, ನಿಮಗೂ ಮನಸ್ಸು ಐತಿ, ನಿಮಗೂ ಕರ್ಮಗಳದಾವು, ಎಲ್ಲ ಇದ್ದು ಕೂಡ ಅದೆಲ್ಲ ಹೋಗ್ಬೇಕು ಅಂತ ಹೇಳ್ತೀರಿ ಅಂದ್ರೆ ಹೆಂಗ ಅನ್ನೋ ಅರ್ಥದಲ್ಲಿ. ಅದಕ್ಕೆ ಗುರುವೇ ಗುರುವೇ ನಿನಗಿನ್ನೂ ವಿಚಾರಿಸಿ ವರ ಮನೋವಾಕ್ಕಾಯ ಕರ್ಮಗಳಿರಲು ನೀವು ನಮಗೆ ನಿಮಗ ಅದಾವಂತ ನನಗೆ ಅನಿಸ್ತದ. ಏನು ಹಾಗಿದ್ದಾಗ ಹಿರಿದು ಬಲ್ಲವಿಕೆಯಲ್ಲಿ ವಾಕ್ಚಾತುರ್ಯವನ್ನು ರಚಿಸದೊಡೆ ನೀವು ಹಿಂಗ ಚಂದಾಗಿ ಮಾತಾಡ್ಕೋತ ಹೇಳಿದ್ರೆ ನಾ ಹೆಂಗ ನಂಬಲಿ? ಅಂದ್ರೆ ಹಂಗ ಆಗ್ತದ. ಎಷ್ಟೋ ಸಲ ಏನಾಗ್ತದ ಅಂತಂದ್ರೆ ಈ ಒಂದು ಮೇಲ್ಮಟ್ಟ ಒಂದು ಜನ ಏನ್ ಇರ್ತಾರ ನೋಡ್ರಿ, ಅವರು ಸರಿಯಾಗಿ ಮಾತಾಡ್ತಿದ್ರು ಕೂಡ ಜನ ತಮ್ಮಂತೆ ಅವ್ರನ್ನ ತಿಳಿತಾರ. ಹಂಗಾಗ್ತದೆ. ಇದು ಸಮಾಜದಲ್ಲಿ ಬಹಳಷ್ಟು ಸಲ ಈ ರೀತಿ ಆಗೋದು ನಾವು ನೋಡ್ತೀವಿ ನೋಡ್ರಿ. ಹಂಗ ಹಿರಿದು ಬಲ್ಲವಿಕೆಯಲ್ಲಿ ವಾಕ್ಚಾತುರ್ಯವನ್ನು ರಚಿಸಿದವರೇ ಅಂದ್ರೆ ಅತ್ಯಂತ ಸುಂದರವಾಗಿ ಮಾತಾಡ್ತಾ ನೀವು ನಮ್ಮನ್ನ ಹಾದಿ ತಪ್ಪಿಸಿದ್ರೆ ಅನ್ನೋ ಅದರ ಅರ್ಥ. ಹಿರಿದು ಬಲ್ಲವಿಕೆಯಲ್ಲಿ ವಾಕ್ಚಾತುರ್ಯವನ್ನು ರಚಿಸಿದವರೇ ನಂಬಿಕೆ ದೊರಕುವುದೇ. ನಂಬುದು ಹೆಂಗ? ನಂಬಬೇಕಾದದು ಹೆಂಗ? ನಾವು ಅದನ್ನ ಹೆಂಗ ನಂಬಬೇಕು? ನಂಬಿಕೆ ದೊರಕುವುದೇ ನಮಗೆ ಎಂದಳ ಮುಕ್ತಾಯಿ ಅಲ್ಲ ನಮ್ಗೆ ಹೆಂಗ್ ನಂಬಿಕೆ ಬರ್ತದಪ್ಪ? ಕೆಲವೊಂದ್ಸಲ ಹಂಗ ಆಗ್ತದ ನೋಡ್ರಿ.
ಕೆಲವೊಬ್ರು ಹಂಗ್ ಮಾಡ್ತಿರ್ತಾರ ನಂಗೆ. ಕೆಲವೊಬ್ರು ಖರೇನ ಹಂಗ ಮಾಡತ್ತಿರ್ತಾರ. ಮಾತ್ನ್ಯಾಗನ ಅವರು ನಾವು ವಶಪಡಿಸ್ಕೊಂಡಿರ್ತಾರ. ಮಾತ್ನ್ಯಾಗನ ಅವರು ಮೋಸ ಮಾಡ್ತಾರ. ಮೋಸ ಅವರು ಮೋಸಗಳು ಮಾಡ್ತಾರ. ಆ ಮೋಸದಿಂದ ಮಂದಿನೂ ಅವ್ರು ನಂಬ್ಲಾರ್ದಂಗ ಮಾಡ್ತಾರ. ಹಿಂಗ ಆಗ್ತಿರ್ತದ. ಅದಕ್ಕೆ ಈ ಮುಕ್ತಾಯಕ್ಕನವ್ರು ಏನು ಕೇಳ್ತಾರ ನೋಡ್ರಿ, ಅದೆಲ್ಲ ನಿಮ್ಮರ ಒಂದು ವಿಚಾರೇ. ಯಾಕಂದ್ರೆ ಅಂತ ಒಂದು ಜನಾನೇ ಭಾಳ ಸಿಕ್ಕದ ನೋಡ್ರಿ ನಂಬಲ್ಲಿ. ನಿಮ್ಗೊಂದು ಪ್ರಸಂಗ ನೆನಪಾಯ್ತು ನನಗೀಗ. ಸುಮ್ಮ ನಿಮಗೆ ಹೇಳುದು ಏನು ಅಂತಂದ್ರ, ಒಬ್ರು ಬರ್ತಿದ್ರು ನಮ್ಮ ಗುರು ಸಂಪ್ರದಾಯದವ್ರು. ನಮ್ಮ ಹಿರಿಯಾದಿ 2-3 ತಲೆಮಾರಿನಿಂದ ನಡ್ಕೊಂಡು ಬಂದಿದ್ರು. ಅವ್ರು ಹಂಗ ಬರ್ತಿದ್ರು. ನಾವು ಹಂಗ ಅವ್ರಿಗೆ ಕಾಣಿಕೆ ಕೊಡ್ತಿದ್ವಿ. ಹಂಗ ಹೋಗತ್ತಿರ್ತದ ನಂಗೆ. ಇತ್ತೀಚೆಗೆ ಬಂದಂತವ್ರೊಬ್ರು ಗುರುಗಳು ಏನ್ ಮಾಡಿದ್ರು ಅಂದ್ರೆ, ಬರೀ ದಾಡ್ಸಿ ಕಂಪ್ನಿ ಏನ್ ದಡ್ದಾಡ್ತಾರ ಬರೋದು, ಧೂಳಪಾದ ಪೂಜೆ ಮಾಡ್ರಿ ಅಂತ ಹೇಳುದು. ಧೂಳಪಾದ ಪೂಜೆ ಅಂದ್ರೆ ಏನು ಅಂತಂದ್ರ, ಅವ್ರು ಹೆಂಗ್ ಬಂದಿರ್ತಾರಲ್ಲ ಹಂಗ ಅವ್ರು ಪಾದ ಪೂಜೆ ಮಾಡಿ ಆ ನೀರ ನಾವು ಸೇವಿಸ್ಬೇಕು ಅನ್ನೋ ಭಾವ ಅಲ್ಲಿ ವ್ಯಕ್ತ ಆಗ್ತದೆ. ಹಂಗ ಧೂಳಪಾದ ಪೂಜಾ ಅಥವಾ ಯಾವ್ದಾರ ಒಂದು ಪಾದ ಪೂಜಾ ಇದೇನ್ ಬ್ಯಾಳಪ, ನೀವು ಏನು ಒಂದು ನಿಮ್ದು ಐತಿ ಅದನ್ನ ಮಾಡ್ರಿ. ನಿಮ್ ಕಾಣಿಕೆ ಏನ್ ಬೇಕು ಅದನ್ನ ನೀವು ತಗೊಳ್ರಿ. ಮತ್ತೆ ನೀವು ನಮ್ಮ ಜೊತೆಗೆ ಈ ರೀತಿ ಭಾವ ಹೊಂದಿ ನಿಮ್ಮಷ್ಟಕ್ಕೆ ನೀವು ಇದ್ ಬಿಡ್ರಿ ಅಂತ ನಾ ಹೇಳಿ ಕಳ್ಸಿದ್ದೆ. ಸುಮ್ಮ ಮಾರಿ ತೆಳಗ್ ಮಾಡ್ಕೊಂಡು ಹೋದ. ಪಾಪ ಕಾಣಿಕೆ ತಗೊಂಡು ಹೋದ. ಮುಂದೊಮ್ಮೆ ಏನಾಯ್ತಂದ್ರೆ, ಪ್ಯಾಟ್ಯಾಗ ಒಮ್ಮೆ ಯಾರ ಜೊತೆನೋ ಹೊಂಟಿದ್ದ. ಹೊಂಟಾಗ ಸಿಗರೇಟ್ ಸೇತಿದ್ದತ್ತ ನಂಗೆ. ಇವನ ಅಂದೆ ನಾನು, ಕರೇ ಧೂಳಪಾದ ಸ್ವಾಮಿಗಳು ಇವರು ತಂದೆ ನಾನು. ಹಿಂಗಾಗಿ ಅಂದಿನಿಂದ ಅವನೇನು ಬಂದ್ ನೋಡ್ರಿ, ಮುಂದಿನ ಸಲ ಅವನ್ ಬರ್ಲಾಕ ಅವಕಾಶ ಕೊಡ್ಲಿಲ್ಲ. ಅದಕ್ಕೆ ಇಂಥ ಒಂದು ಭಾವದವ್ರನ್ನ ಲಕ್ಷಿಸಿ ಮುಕ್ತಾಯಕ್ಕನವರು ಪ್ರಭುಗಳನ್ನ ಹಂಗ ಕೇಳ್ಯಾರ ಅಂತ ನನಗನ್ನಿಸ್ತದೆ. ಹಂಗೆ ಈ ಒಂದು ಮಾತೇನದ ನೋಡ್ರಿ, ಎಷ್ಟು ಸಲ ಗೊತ್ತಾಗುದಿಲ್ಲ. ಆದ್ರೆ ಕೆಲವರು ಅತ್ಯಂತ ನೀತಿಯಿಂದ, ಅತ್ಯಂತ ಉನ್ನತ ಮಟ್ಟದ ಆಚಾರ ವಿಚಾರವನ್ನು ಹೊಂದಿದಂತ ಅವರು ಇರ್ತಾರೆ. ಅವರನ್ನ ಪ್ರಭುಗಳು ಪ್ರತಿನಿಧಿಸ್ತಾರೆ ನೋಡಿ. ಹೌದು ಮತ್ತೇನವ್ವ, ನೀ ಹೇಳುದು ಸರಿ ಐತಿ. ಹೌದು ಮತ್ತೇನವ್ವ ದಿಟ ಘನ ಮಹಿಮನಾದರೆ ನೋಡಲಿದ್ರಿಹವೇ ನಿರ್ವಯರಿಗೆ ಮನೋವಾಕ್ಕಾಯ ಕರ್ಮಗಳು ನೋಡಿ. ವಿಹಿತವಾ ನಿರ್ಣಯವ ನರಿವಡೆ ಬಹಳವದು ಸಂಕೋಚದಲ್ಲಿ ನಿರ್ವಹಿಸಿ ಹೇಳುವೆ ನೆನಪವೆಲ್ಲ ಮನಾಕಿಗಿಂತೆಂದ ನೋಡಿ. ಏನು ನೀ ಏನ್ ಹೇಳ್ತೀಯಲ್ವಾ, ನಿಂದ ಕರೆನೇ ಐತೆ ನಂಗೆ. ಯಾಕಂದ್ರೆ ಹಂಗ ಜನ ಕಾಣಿಸ್ತಾರ, ಹಂಗ ಕಾಣಿಸ್ತಾರ ಅನ್ನಂಗ ಮೇಲೆ ನೀ ಹೇಳೋ ಎಲ್ಲ ಖರೆ ಐತಿ. ಅಗದಿ ಒಂದು ನಿಜವಾದ ಘನಮಹಿಮರು ಏನು ಅವರೆಲ್ಲ ಅವರು ಅವ್ರ ತನ್ನ ಸುಖ ಇರತ್ತಾರ. ಆದ್ರೆ ಕಾಣಿಸುವಾಗ ಅವರು ಸಾಮಾನ್ಯರಂತೆನೆ ಕಾಣಿಸ್ತಾರ. ಮತ್ತ ಅವ್ರಿಗೆ ಆ ಎಷ್ಟೋ ಸಲ ಏನಾಗ್ತಂದ್ರ, ಈ ಡ್ರೆಸ್ ಕೂಡ ಇದು ಮಾಡ್ತಾರ ನೋಡ್ರಿ, ವ್ಯತ್ಯಾಸ ಮಾಡಿದ್ ನೋಡ್ರಿ. ಅವ್ರ ಡ್ರೆಸ್ ನೋಡಿ ಜನ ಏನ್ ಮಾಡ್ತಾರಂದ್ರೆ, ಅವ್ರಿಗೆ ಶರಣಾಗತ ಆಗೋ ಸಾಧ್ಯತೆ ಇರ್ತದ. ಬಹಳ ಸಲ ಬಹಳ ಸಲ ಏನಾಗ್ತದ ಅಂದ್ರೆ, ಈ ಕಾವಿಯಿಂದ ಜನ ಬಹಳ ಸಲ ಮೋಸ ಹೋಗ್ತಾರೆ. ಅದಂತೂ ನಿತ್ಯ ಸತ್ಯ ಆಗಿಬಿಡ್ತದ. ಈಗ ಹಂಗ ನೀ ಏನ್ ಹೇಳ್ತೀಯಲ್ವಾ, ನೀ ಹೇಳುವುದು ಸರಿ ಐತದ. ಹೌದು ಮತ್ತೇನು ದಿಟ ಘನ ಮಹಿಮನ ಆದ್ರೆ, ನಾ ನಿಜವಾಗಿನೇ ದೊಡ್ಡ ಒಂದು ವ್ಯಕ್ತಿತ್ವ ಆದ್ರೆ ನೋಡಲು ಇಟ್ಟಿಹವೇ ನಿರ್ವೈರಿಗೆ ಮನೋವಾಕ್ಕಾಯ ಕರ್ಮಗಳು. ನಾನು ಬಹಳ ದೊಡ್ಡವ ಅಂತ ತೋರಿಸ್ಬೇಕಾರ ನನ್ನ ಕಾಯ, ನನ್ನ ಕರ್ಮಗಳು, ನನ್ನ ಮನಸ್ಸು ಅವೆಲ್ಲಾನು ನಿನ್ನ ಮುಂದೆ ತೆಗೆದಿಡ್ಲೇನು, ಅವನಿಗೆ ಕಾಣಿಸ್ತಾವೇನು? ನನ್ನ ಮನಸ್ಸು, ನನ್ನ ಕರ್ಮ, ನನ್ನ ವಾಕ್, ನನ್ನ ಮಾತು ಅವೆಲ್ಲ ನನ್ನ ಒಳಗಿನ ಏನು ಭಾವ ಅದವು ಅವು ನಿನಗೆ ಕಾಣಿಸ್ತಾವೇನು? ಹಿಂಗೂ ಇರ್ತದೆ ತನ್ನಂಗದ ಅರ್ಥ. ಹೌದು ಮತ್ತೇನವ್ವ, ನಿನ್ನ ಒಂದು ಈ ಮಹಿಮೆ ಏನದ ನೋಡ್ರಿ, ಇದು ನನ್ನ ಒಂದು ಭಾವವನ್ನ ಈ ರೀತಿ ನೀನು ಗ್ರಹಿಸ್ತದೆ ಸಹಜ ಐತಿ. ಯಾಕಂದ್ರೆ ಹಂಗ ನಾನು ನನ್ನ ಮನಸ್ಸನ್ನು ನಿನ್ನ ಮುಂದೆ ಹೆಂಗ ತೆಗೆದಿಡ್ಲಿ, ನನ್ನ ಭಾವವನ್ನು ನಿನ್ನ ಮುಂದೆ ಹೆಂಗ ಇಡ್ಲಿ, ನನ್ನ ಕರ್ಮಗಳನ್ನು ನಿನಗೆ ಹೆಂಗೆ ಹೇಳಿ ಅಂತ. ಅದಕ್ಕೆ ನನ್ನ ಈ
ಮನೋವಾಕಾಯ ಕರ್ಮಗಳು ಅಂತ ಬರ್ತದ. ಅವು ನಿನ್ನಂಗನೆ ಕಾಣಿಸ್ತಾವ, ಆದ್ರೆ ಸರಿಯಾಗಿ ವಿಚಾರ ಮಾಡಿದ್ರೆ, ಅದನ್ನ ತಿಳಿಲಿಕ್ಕೆ ಇಚ್ಛಾಪಟ್ಟ, ಅದು ಅವ್ರಿಗೆ ಒಂದು ಅಪಾರವಾದಂತ ಒಂದು ವಿಚಾರ ತಿಳಿಸ್ಲಿಕ್ಕೆ ಸಾಧ್ಯದ ಅಂತ ನನಗೆ ಅನ್ನಿಸ್ತದ. ಅದಕ್ಕೆ ನಾನು ನಿನಗೆ ಆ ವಿಚಾರವನ್ನ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ. ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳು ಅಂತ ಹೇಳ್ತಾರೆ ನೋಡಿ. ಸಾಮಾನ್ಯವಾಗಿ ಈಗ ಹಿಂಗ ಪರಿಸ್ಥಿತಿ ಅದ, ಏನೂ ಮಾಡಕ್ ಬರಂಗಿಲ್ಲ. ನಮ್ಮ ಗುರುಗಳು ಕಾವಿ ಧರಿಸಲೇ ಇಲ್ಲ, ಅವರೆಲ್ಲ ಕುಟುಂಬಸ್ಥರು ಹೌದು. ಅವ್ರ ಕುಟುಂಬ ಇಡಿಯಾಗಿ ಒಂದು ನಿಮ್ದು ಆ ಪ್ರಸಂಗ ಹೇಳಿಬಿಡ್ತೀನಿ ತೋರಿ. ಈಗೊಂದು ಈ ಬೀಳೂರು ಗುರುಬಸವ ಸ್ವಾಮಿಗಳು ನಮ್ಮ ಗುರುಗಳ ಮನೆಗೆ ಒಂದು ಬಂದಿದ್ರು. ಅವರು ಸಣ್ಣವರಿದ್ದಾಗ, ಬಾಲಕ ಇದ್ದಾಗ ಅವರು ಅವ್ರ ಮನೆಗೆ, ನಮ್ಮ ಗುರುಗಳ ಮನೆಗೆ ಬಂದಿದ್ರು. ನಮ್ಮ ಗುರುಗಳು ಹಿರೇಮಠ ಸಂಪ್ರದಾಯ, ಅವರು ಅವ್ರ ತಂದೆ ಅಲ್ಲಯ್ಯನವರು, ಅವರು ಬೀಳೂರಾಜನವ್ರ ಮೇಲೆ ಅತ್ಯಂತ ಭಕ್ತಿಯಾಗಿ ಕಡಿಕ ಅವ್ರು ಬಂದಾಗ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಪ್ಪ ಕೇಳಿಸಿ ನಮಸ್ಕಾರ ಮಾಡಿಸಿದತ್ತ. ಅವ್ರು ನಮಸ್ಕಾರ ಮಾಡಿ 7 ಹೊತ್ತಿಗೆ ಏನು ಅವ್ರ ಕೈ ತಲೆ ಮೇಲೆ ಹೋತ್ ನೋಡ್ರಿ, ಎಲ್ಲ ಇವನು ಇದು ಸನ್ಯಾಸಿ ಆಗ್ತದಲ್ಲ ಅಂತಂದ್ರ. ಅಷ್ಟು ಅಂದದ್ದಕ್ಕೆ ಅಲ್ಲಯ್ಯನವ್ರಿಗೆ ಒಂದು ರೀತಿಯ ಆಶ್ಚರ್ಯ ಆಘಾತನ ಅಂತ ಅಂದಿರ್ಲಾಗುತ್ತದೆ. ಯಾಕಂದ್ರೆ ಇಡೀ ಕುಟುಂಬದಲ್ಲಿ ಅತ್ಯಂತ ಮನಪೂರ್ವಕವಾಗಿ ದುಡಿದು ಕುಟುಂಬವನ್ನು ಜಗ್ಗುವಂತ ವ್ಯಕ್ತಿ ಇವನೇ ಅಂತ ಅವ್ರಿಗೆ ಖಾತ್ರಿ ಆಗಿತ್ತು. ಹಂಗಿದ್ದಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ನಮ್ಮ ಗುರುಗಳು ವಯಸ್ಸು ಬಂದ ಕೂಡಲೇ ಮೊದಲು ಮದುವೆ ಮಾಡಿದ್ರು. ಸನ್ಯಾಸಿ ಆಗಬಾರ್ದು ಅನ್ನೋ ಕಾರಣಕ್ಕೆ, ಸನ್ಯಾಸಿ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಮದುವೆ ಮಾಡಿದ್ರು. ಅಲ್ಲೇ ಒಂದು ಅಕ್ಕನ ಮಗಳ ಮದುವೆನೂ ಆದ್ರು. ಮುಂದೆ ಅವರು 3 ಜನ ಮಕ್ಕಳಾದ್ರು. ಹಿಂಗಾಗಿ ಸಮಯ ಸರ್ಕೋತ್ ಹೋಯ್ತು. ಅವ್ರು ಅಲ್ಲಯ್ಯನವ್ರಂದ್ರು ಸರಳ ಗಾಡಿ ಓಡಾಕತ್ತು ಪಾಡತ್ತ. ಹಿಂಗಾಗಿ ಒಂದ್ ದಿವಸ ಅವ್ರು ಅಲ್ಲಯ್ಯನವ್ರು ಹೋಗಿ ಆದ್ರ ಮುಂದೆ ಏನಾತಂದ್ರೆ, ಇವ್ರದ್ದು ಒಂದೊಂದು ಬೀಳೂರು ರಾಜ ಅವ್ರ ಮಾತುಗೆ ಹೊಂದಾಣಿಕೆ ಆಗುವಂಗನೆ ಕರ್ಮಗಳು ಶುರುವಾಗುವ. ಇವರು ಏನಾಯ್ತು, ಒಬ್ಬ ಮಗಳು ಹುಟ್ಟಿದ ಒಂದು ಕೆಲವೇ ದಿನದಲ್ಲಿ ತಿಳ್ಕೊಂಡ್ಲು. ಮುಂದೆ ಒಬ್ಬ ಸಣ್ಣ ಮಗ ಅವನು ಇದಾಗಿ ಕ್ಷಯರೋಗ ಆಗಿ ತಿಳ್ಕೊಂಡ. ಆ ನಂತರ ಹೆಂಡತಿನೂ ತಿಳ್ಕೊಂಡ್ಲು. ಇದು ಒಬ್ಬ ಮಗ ಉಳಿದ. ಅವ ಏನಾಗ್ತದ್ರೆ, ಯಾವುದೋ ಒಂದು ಆವೇಶದೊಳಗ ಅವ ತೇಲ್ದೆ ಹಿಂಗ ಮಾಡ್ತಿದ್ದ. ಆವೇಶದೊಳಗ ಆ ಹೆಂಡತಿಗೆ ಏನೋ ಒಂದು ಚಾಕು ಅಥವಾ ಕತ್ರಿ ಹಾಕಿದ. ಹಾಕೋದ್ಗೆ ಅದು ಮರಣನ ಆಗಿ ಅವನು ಜೈಲಿಗೆ ಹೋದ. ಇವ್ರ ಮನ್ಯಾಗ ಒಬ್ಬರ ಉಳಿದ್ರು ನೋಡ್ರಿ. ಆವಾಗ ಇವರು ಅಲ್ಲೇ ಸನಿದಾಗ ಪ್ರವಚನ ನಡೀತಿತ್ತು. ಇವ್ರ ಮನೆಯಿಂದ ಕೇವಲ ಒಂದು 20-25 ಮೀಟರ್ ಅಂತರದಾಗ ಒಂದು ಕಡೆ ಪ್ರವಚನ. ಆ ಪ್ರವಚನಕ್ಕೆ ಹೋಗುವಾಗ ಅವ್ರಿಗೆ ಆ ಪ್ರವಚನದ ಪರಿಣಾಮ ಆಗಿ ಇದೆಲ್ಲ ಹೇಳ್ತಾರೆ, ಇದು ಸರಿ ಮಾರ್ಗ ಐತಿ ಅನ್ನುವಂಥದ್ದೊಂದು ಅನುಭಾವ ಬಂತು. ಅವಾಗ ಮಹಾಲಿಂಗೇಶ್ವರ ಗುಡಿಗೆ ಅಲ್ಲಿ ಒಬ್ರು ಪೂಜಾರಿ ಇರ್ತಿದ್ರು. ಅವ್ರನ್ನ ಕೇಳಿದ್ರು, ನೀವು ನನಗೆ ಹಿಂಗಂತ ಮಾರ್ಗ ಐತೆ ಕೇಳ್ಕೆಸ ಅಂತಾರ, ನೀವು ನನಗೆ ಅದನ್ನ ತೋರಿಸಿ. ಅವ್ರು ಅಂದ್ರು, ಅಲ್ಲಪ್ಪ ನನಗ ಇದು ಮಾರ್ಗ ಇಲ್ಲ, ಆದ್ರೆ ನಾನು ಈ ಮಾರ್ಗನ ಮನುಷ್ಯನೊಬ್ಬರನ್ನ ತೋರಿಸ್ತೀನಿ. ನಾ ತೋರ್ಸಿನೇ ತಾವು ಹೇಳಂಗಿಲ್ಲ. ನೀವು ನಿನ್ನದು ಧೈರ್ಯ, ನಿಮ್ದು ತಾಕತ್ತಿದ್ರ ಇದೆ ಹೆಂಗ, ನಿನಗೊಂದು ಕರೆ ತಾಕತ್ತಿತ್ತಂದ್ರೆ ನೀ ಅವ್ರ ಕಡೆಯಿಂದ ಅದನ್ನ ತಗೊಂಡ್ ಬಾ ಅಂತಂದ್ರೆ, ಅವ್ರು ಏನ್ ಮಾಡಿದ್ರು ಅಂದ್ರೆ ಮುರುಘೋರಾಜನ ಅವರ ಹೆಸರು ಹೇಳಿದ್ರು. ಆವಾಗ ನಮ್ಮ ಗುರುಗಳು ಮುರುಘೋರಾಜನವ್ರಿಗೆ ಹತ್ತಲ್ಲಿ ಹೋದ್ರೆ, ಮುರುಘೋರಾಜನವರು ಹಿಂಗ ನೀವು ನಮಗ ಇಂಥ ಮಾರ್ಗ ಐತೆ ಕೇಳ್ಕೆಸಿ ನನಗೆ ಅನ್ಸೈತಿ, ನೀವು ಅವ್ರಿಗೆ ನನಗೆ ಆ ದೀಕ್ಷಾ ಕೊಡ್ಲಿ ಅಂತ. ಅಲ್ಲೇ ಇವನು ನನಗೇನಾಯ್ತು ಮಹಾರಾಜ ಏನೂ ಇಲ್ಲ, ಹಿಂಗೆ ಖಡಕ್ಕಾಗಿ ಹೇಳ್ಬಿಟ್ರಪ್ಪಂದಂಗೆ. ಅವ್ರು ಹೇಳಿ, ನಿನಗೆ ಅಯ್ಯಾಚಾರ ಆಗೈತಿಲ್ಲೋ, ನನಗೂ ಅಯ್ಯಾಚಾರ ಆಗೈತಿ. ನೀ ಲಿಂಗ ಪೂಜೆ ಮಾಡ್ಕೋತಿಲ್ಲೋ, ನಾನು ಲಿಂಗ ಪೂಜೆ ಮಾಡ್ಕೋತೀನಿ. ನೀನು ಅದನ್ನ ಮಾಡು, ನಾನು ಅದನ್ನ ಮಾಡ್ತೀನಿ, ನಡಿ ಹೊರಗೆ ಕಳಿಸೇ ಬಿಟ್ಟು. ಹಿಂಗಾಗಿ ಅವರು ಖಾತ್ರಿ ಆಗಿತ್ತು ನೋಡ್ರಿ. ಅಲ್ಲಿ ಮಹಾಲಿಂಗೇಶ್ವರ ಮಠದಾಗ ಏನು ಗೋಲಿಂಗಪ್ಪನವ್ರ ಬಿಂದು ಅವರಿಂದ ಖಾತ್ರಿ ಆಗಿತ್ತು ಅನ್ನೋದ್ರಿಂದ ಇದನ್ನ ತಗೊಂಡೇ ಹೋಗ್ಬೇಕು ಅಂತ ಹೇಳಿ ಅವ್ರಲ್ಲೇ ಕೂತ ಬಿಟ್ಟನ.
ಊಟ ಬಂದು ನೀರು ಬಂದು ಎಲ್ಲ ಬಂದ. ಹಿಂಗಾಗಿ ಅವರು 3 ದಿವ್ಸ ಕಳೆದು 4ನೇ ದಿವ್ಸ ಬಂದಾಗ ಸೇವಕರು ಏನಿರ್ತಾರೆ ನೋಡ್ರಿ, ಅವ್ರು ಒಂದು ರೀತಿ ದಬಾಣಿಕೆ ಮಾಡಿ ಇವ್ರನ್ನ ಗಟ್ಟಿ ಹಿಡಿದು ಹೊರಗೆ ಮಠದಿಂದ ಹೊರಗೆ ಕಳಿಸ್ಲಾಕ ಪ್ರಯತ್ನ ಮಾಡಿದಾಗ ಅಜ್ಜ ಅವ್ರಿಗೆ ಅನಿಸ್ತು ಇದು ಹಿಂಗಾದ, ಇದು ಹಾದಿ ತಪ್ಪತಿ ಬ್ಯಾಡ ಅಂತೇಳಿದ ಅವರು ಅವೇನು ನಿಮ್ಗೇನು ರೊಕ್ಕ ಬೇಡ್ಯಾನೋ ರೂಪಾಯಿ ಬೇಡ್ಯಾನೋ, ನಿಮ್ಗೆ ಏನು ಕೇಳ್ಯಾನ, ನೀವು ಅವನ್ಯಾಕೆ ಹಂಗೆ ಮಾಡ್ತೀರಿ ಅಂತ ಹೇಳ್ದ ಅಂದು ಒಳಗೆ ಹೋಗಿ ಅಂತ ಮರುದಿವ್ಸ ಮುಂಜಾನೆ ಅವ್ರ ಹತ್ತಿರನ ಬಂದ್ರು. ನಿನ್ನ ಪರೀಕ್ಷೆ ಮಾಡಿದ್ದಾತಪ್ಪ, ನೀ ನನ್ನ ಗೆದ್ದದಿ, ನನ್ನ ಒಂದು ಮಾರ್ಗಕ್ಕೆ ನೀನು ಅಗದಿ ಯೋಗ್ಯದಿ, ನಡಿ ನಿನಗೆ ಮಾರ್ಗ ತೋರಿಸ್ತಾನೆ ಅಂತೇಳಿ 2-3 ದಿವಸ ಅವ್ರಿಗೆ ಸಾವಕಾಶವಾಗಿ ಸ್ವಲ್ಪ ಸ್ವಲ್ಪ ಅನ್ನದ ಊಟ, ಒಂದು ಅನ್ನ ಕೊಟ್ಟು ಒಂದಿಷ್ಟು ಇದು ಆದ ನಂತರ ಅವ್ರ ತಮ್ಮ ಕಾರಿನೊಳಗೆ ತಾವು ಬಿಟ್ಟು ಬೇರೆ ಯಾರನ್ನೂ ಕರ್ಕೊಂಡು ಹೋಗ್ತಿದ್ದಿದ್ದಿಲ್ಲ. ಡ್ರೈವರು ಇವರು ಅಷ್ಟೇ. ಆವಾಗ ತಮ್ಮ ಕಾರಿನೊಳಗೆ ಇವ್ರನ್ನ ಕರ್ಕೊಂಡು ಹೋದಾಗ ಮಠದ ಜನ ಎಲ್ಲ ಗಾವಾಗಿ ಇವ್ರು ನೋಡ್ಕೊತ ನಿಂತ್ಕೊಂಡು ಅವರಿಂದ ದೀಕ್ಷಾ ತಗೊಂಡು ಮುಂದೆ ಎಲ್ಲ 3 ಹಂತಗಳನ್ನು ದಾಟಿ ಬಂದಾಗ ಕೊನೆ ಹಂತದ ಗುರುವಿನ ಮುಂದೆ ಮಾಡ್ಬೇಕಂತದ. ಮಾಡಿದಾಗ ಅವ್ರಿಗೆ ಎನಿಸ್ತು, ಎಂಥ ನೀ ಒಂದು ಕೆಲಸ ನನ್ನ ಇದನ್ನು ಮಾಡಿದ್ರಿ ಮಾರಾಯ, ನೀನು ನಿಜವಾಗಿಯೂ ನೀನು ಗುರು ಅದಿ ಅಂತ ಹೇಳಿ ಅವ್ರು 3ನೇ ಹಂತದ ಮುಗಿದ ನಂತರ ಮತ್ತೊಂದು ದಿವಸದ ಇದನ್ನು ಕರ್ಕೊಂಡು ಹೋಗಿ ಅಲ್ಲಿ ಇದು ಬರ್ತದೆ, ಅರಬಾವಿ ಹಳದ ಗದ್ದಿಗೆ ಅಂತ ಬರ್ತದೆ, ಅಲ್ಲಿ ಅವ್ರಿಗೆ ಗುರುಸ್ಥಾನ ಕೊಡೋದು. ಗುರುಸ್ಥಾನದ ಅರ್ಥ ಎರಡು, ಒಂದು ದೀಕ್ಷಾಕ ಸಾಧನೆ ಮಾಡಲಿಕ್ಕೆ ಕಲಿಸೋದು ಒಂದು ಮಂತ್ರ, ಆ ಸಾಧನೆ ಮಾಡುವಾಗ ಅವ್ರಿಗೆ ಏನೇನು ಮಂತ್ರಗಳನ್ನ ಪ್ರಯೋಗ ಮಾಡ್ಬೇಕು ಅನ್ನೋದನ್ನು ಕೊಡೋದು ಮತ್ತೊಂದು ಮಂತ್ರ. ಆ ಗುರುಸ್ಥಾನದ ಮಂತ್ರ, ಅದನ್ನ ಗುರುಸ್ಥಾನವನ್ನು ಕೊಟ್ಟ ಅವ್ರಿಗೆ ಹೇಳಿ, ಮಗನ ಇನ್ನು ನೀ ಬರೇ ಸಾಮಾನ್ಯ ಮನುಷ್ಯ ಅಲ್ಲ, ನೀನು ಬರೀ ಚೆನ್ನೈ ಅಲ್ಲ, ಇನ್ನು ನೀ ತನ್ವೀರ್ ಶಿವಯೋಗಿ ಆದಿ ಅಂತ ಹೇಳಿ ಆಶೀರ್ವಾದ ಮಾಡಿ ಒಂದು ಹೇಳಿದ್ರು, ಮಗನ ಒಟ್ಟು ತಪಸ್ ಮಾಡೋದು ಒಟ್ಟು ಪವಾಡ ಮಾಡಂಗಿಲ್ಲ ಅಂತ ಹೇಳಿದಾಗ ನಮ್ಮ ಗುರುಗಳು ಅವ್ರ ಪಾದ ಮುಟ್ಟಿ ಯಪ್ಪ ನಾ ಇನ್ನು ಒಟ್ಟ ಪವಾಡ ಮಾಡುವುದಿಲ್ಲ ಅಂತ ಹೇಳಿ ಹೊಂಟಾಗ ಅವ್ರಿಗೆ ಕಣ್ಣಾಗ ಆನಂದ ಬಾಷ್ಪ ಉಳಿತಾ ಇತ್ತು ಅಂತ ಅವ್ರು ನಾವು ಮುಂದೆ ಹೇಳಿದ್ದು ಮಾತು. ಅಂದ್ರೆ ಗುರುಗಳಂದ್ರೆ ಎಂಥವ್ರು ಇರ್ತಾರೆ ಅನ್ನೋದು ನಾ ಇಲ್ಲಿ ನಿಮ್ಗೆ ಹೇಳಬೇಕಾಗಿಲ್ಲ. ಇಂಥವ್ರು ಇರ್ತಾರೆ, ಬಹಳ ವಿರಳ. ನಮ್ಮ ಮುರುಗೋಡಜ್ಜ ಅವರು ಶಿವಯೋಗದ ಸಾಧಕರಾಗಿದ್ದು ಅನ್ನೋದು ಕೇವಲ ನಮ್ಮ ಗುರುಗಳಿಗೆ ಗೊತ್ತಿತ್ತು. ಆದ್ರೆ ನಮ್ಮ ಗುರುಗಳು ಅಂದ್ರು, ಅವ್ರ ಅಜ್ಜ ಏನು ಯಾಕೆ ಮಾಡೋಲ್ಲ, ನಾ ಈ ದೀಕ್ಷೆಯನ್ನ ಒಂದು ರೀತಿ ಹರಿವಿ ಹೊಡೆದ ಹಂಚು ಮಾಡ್ತಾರಲ್ಲ ಹಂಗೆ ಮಾಡೋದನ್ನೇ ಅಂತ ಹೇಳಿ ಕೆಲವರಿಗೆ ದೀಕ್ಷಾ ಕೊಟ್ಟು ಸಾಧಿಸಿದ್ರು ಬಹಳ ಜನ. ಹಿಂಗೂ ಇರ್ತದೆ. ಆ ಕಾರಣದಿಂದಾಗಿ ಸಮಾಜದೊಳಗೆ ಎಂತಿಂಥವ್ರು ಇರ್ತಾರೆ ಹೇಳಕ್ ಬರಂಗಿಲ್ಲ. ಅದಕ್ಕೆ ಏನಂತಾರೆ ನೋಡ್ರಿ, ಮುಂದಿನ ಒಂದು ಅಲಂಕೃತಗಳು ತಂಗಿ ಕೇಳಾರ ಭಾವದ ಭಂಗಿಯಂತಿಹುದಂತೆ ಮಧ್ವಚನಂಗಳೆಮ್ಮಯ ತನು ಮನಚ್ಛಾಯಿಗಳು ತೋರಿದೊಡೆ ಅಂಗವಿದರಾವೆಂದು ನೀ ಮನಸ್ಸಿಗೆ ತಾರದಿದೆಂತ ಅಲ್ಲಮ ಲಿಂಗನಾಕೆಗಿದೊಂದು ರೀತಿಯ ನುಡಿದು ತೋರಿಸಿದ. ಏನು ಇನ್ನು ಮೊದಲನೇ ಸಲ ಎರಡು ಬಿಟ್ರಿ ಸರ್, ಎರಡು ಬಿಟ್ರಿ. ಹೌದು, ನಿಮಗೆ ಕೃತಜ್ಞತೆಗಳು. ಈಗ ಅದನ್ನ ತಗೋತೀನಿ. ಸರಿ, ತಮಗೆ ಮತ್ತೊಮ್ಮೆ ಕೃತಜ್ಞತೆಗಳು. ಬೆಂದನುಲಿಯಾಕಾರವಾಯುವುದೆಂದೊಡದು ನೇಯುವವರ ಕೆಲಸಕ್ಕೆ ಬಂದುದಂತೆ ಮೊರಳೆ ಲಿಂಗ ಜ್ಞಾನವ ಹಿನಿಯಲಿ. ಇದೊಂದ್ಸಲ ಈಗಾಗಲೇ ಚರ್ಚೆ ಆಗ್ಯದ, ಆದರೂ ಕೂಡ ಇದನ್ನ ಮತ್ತೊಂದು ಸಲ ಹೇಳ್ತಾರೆ. ಖಂಡಿಕೆ ಅನ್ನೋದು ಏನದ ನೋಡ್ರಿ, ಅದನ್ನ ನೇಯ್ಲಾಕ ಉಪಯೋಗಿಸ್ಬೇಕು, ಎಳಿ ತೆಗಿಲಾಕ ಬರ್ತದ. ಸ್ವಲ್ಪ ಕೈಯಾಡಿಸಿದ್ರೆ ಎಳಿ ಬರ್ತದ. ಬಂದು ಅದನ್ನ ಗಾಳಿಗೆ ಜೋಡಿಸಿ ಆ ಒಂದು ಇಲ್ಲಿ ತಂತಿ ಎಳಿ ಹಿಡಿದು ಅದನ್ನ ಒಂದ್ ಕಡೆ ಮೂಲಿಗೆ ತಗೊಂಡು ನೇಯ್ಲಾಕ ಹಚ್ಚಿದ್ರೆ ಬಟ್ಟೆ ತಯಾರಾಗ್ತದೆ. ಆದ್ರೆ ಅದನ್ನ ಒಂದ್ ವೇಳೆ ಖಂಡಿಕೆ ಸುಟ್ರೆ ಏನಾಗ್ತದೆ ಅಂತಂದ್ರೆ ಅದು ಎಲೆ ತೆಗಿಲಾಕ ಬರೋದಿಲ್ಲ. ಹಂಗ ಬೆಂದ ನುಲಿ ಆಕಾರವಾಗಿಹುದು ಎಂದೊಡದು ನೇಯುವವರ ಕೆಲಸಕ್ಕೆ ಬಂದುದಂತೆ ನೇಯ್ಲಾಕ ಬರೋದಿಲ್ಲ. ಅದು ಖಂಡಿಕೆ ಅಲ್ಲಿಗೆ ಹೋಗೇ ಬಿಟ್ಟಂದಂಗ. ಹಂಗ
ಮರಳೆ ಲಿಂಗ ಜ್ಞಾನ ವಹಿನಿಯಲಿ ಏನು ಈ ಶಿವಯೋಗಾನುಸಂಧಾನದಲ್ಲಿ ಅಂತರಂಗದ ಒಂದು ಲಿಂಗದ ಒಂದು ಆಚರಣೆಯಲ್ಲಿ ಅನುಸಂಧಾನದಲ್ಲಿ ಅವರ ಒಂದು ಈ ಎಲ್ಲಾ ಮನೋವಾಕ್ಕಾಯಗಳು ಎಲ್ಲ ಸುಟ್ಟು ಹೋಗಿರ್ತಾವ ಒಮ್ಮೆ. ಅದರಿಂದ ಬದುಕು ಅನ್ನೋದು ಏನಾಯ್ತು ನೋಡ್ರಿ, ಅದು ಜನರಿಗೆ ನೋಡ್ಲಿಕ್ಕೆ ಶರೀರ ಮಾತ್ರ ನೋಡ್ಲಿಕ್ಕೆ, ಆದ್ರೆ ಮತ್ತೊಂದು ಅದನ್ನ ಆ ಅವಕಾಶ ಇಲ್ಲ. ನಿನಗೆ ನಾ ಹಂಗೆ ಕಂಡ್ರೆ ನೀನು ಅದು ಭಾವವೇ ಹೊರತಾಗಿ ನಾನು ಆ ಒಂದು ಮಾರ್ಗದವ ಅಲ್ಲ ಅನ್ನೋದು ಹೇಳುವ ಸಲುವಾಗಿ ಬೆಂದ ನುಲಿಯ ಆಕಾರವಾಯುವುದೆಂದಳು ನೇಯುವವರ ಕೆಲಸಕ್ಕೆ ಬಂದುದುಂಟೇ ಮರಳೆ ಲಿಂಗ ಜ್ಞಾನವಹಿನಿಯಲಿ ಬೆಂದು ಹೋದರಲು ಭಾವಿಸಲು ಒಂದುವಿಲ್ಲದ ಬಯಲುಗನೊಳಿನ್ನೊಂದು ಕಲ್ಪಿಸಲಾಗದವು ಮುಕ್ತಾಯಿ ಕೇಳೆಂದ ನೋಡಿ. ಏನು ನೂಲು ಸುಟ್ಟು ಹೋಗಿರ್ತತಿ, ಅದು ಕಂಡಿಕಿ ಸುಟ್ಟೆ ಹೋಗಿರ್ತತಿ, ಅದನ್ನ ಬಟ್ಟೆ ತಯಾರು ಆಗುದಿಲ್ಲ. ಹಂಗ ಶರಣನ ಒಂದು ಈ ಒಂದು ಶಿವಯೋಗ ಸಾಧನೆಯಲ್ಲಿ ಏನಾಗ್ತದಂದ್ರೆ ಅವನ ಈ ಅಂತರಂಗದ ಏನು ಇವು ಚಿತ್ತ ಮನಸ ಬುದ್ಧಿ ಅಹಂಕಾರ ಇವೆಲ್ಲ ಇರ್ತಾವ ನೋಡ್ರಿ, ಇವು ಅವು ತಮ್ಮ ಅಸ್ತಿತ್ವವನ್ನು ಬರೇ ಇಲ್ಲಿ ಮಾಡ್ಕೊಂಡಿರ್ತಾವ. ನಿಮಿತ್ತವಾಗಿ ಅದಾವಂದ್ರೆ ಅದಾವು, ಇಲ್ಲಂದ್ರೆ ಇಲ್ಲ, ಆ ರೀತಿಯಲ್ಲಿ ಇರ್ತಾವ ಅನ್ನೋದನ್ನ ಶರಣನು ಲಿಂಗಜ್ಞಾನದಿಂದ ಬೆಂಕಿ ಒಳಗೆ ಬೆಂದು ಹೋದ ದೇಹವನ್ನು ಅದಕ್ಕೆ ಏನೂ ಇಲ್ಲ, ಈ ಬಯಲದೇಹಿ ಅಂತ ಇರ್ತದ, ಅದಕ್ಕೆ ಏನೂ ಇಲ್ಲದ ಈ ಬಯಲದೇವಿಯಲ್ಲಿ ದೇಹದೊಳಗೆ ಇನ್ನೊಂದನ್ನ ಕಲ್ಪಿಸಬಾರ್ದು. ನಾನು ನಿಜವಾಗಿಯೂ ಕೂಡ ನಾನು ಈ ಒಂದು ಭಾವದಿಂದನೇ ಹೇಳ್ತಾ ಇದ್ದೇನೆ, ನೀನು ನನ್ನನ್ನು ತಪ್ಪಾಗಿ ಗ್ರಹಿಸಬೇಡ. ಯಾಕಂದ್ರೆ ಲೋಕಜೀವಿಗಳು ಸಾಮಾನ್ಯವಾಗಿ ಹೀಗೆ ಗ್ರಹಿಸೋದೇ ಇದೇ ರೀತಿ ಇರುತ್ತಲ್ಲ. ಇದಕ್ಕೆ ಸಂಬಂಧಿಸಿದಂಗೆ ಚಂದ್ರನ ಹೋದ ಸುಮ್ಮ ಅದನ್ನ ನಿಮ್ಗೆ ಹೇಳ್ತೀನಿ ನೋಡ್ರಿ. ಅದ್ರ ಜೊತೆಗೇನೆ ಒಂದು ಪ್ರಸಂಗವನ್ನು ಚರ್ಚೆ ಮಾಡಕ್ ಬರ್ತೈತಿ. ಅಟ್ಟುದ ಅಡುವರೆ ಸುಟ್ಟುದ ಸುಡುವರೆ, ಒಂದು ಪ್ರಶ್ನೆ ಕೇಳ್ತಾರೆ ಚನ್ನಬಸವಣ್ಣ. ಅಡಿಗೆ ತಯಾರಾಗ್ಯದ, ಮತ್ತೊಮ್ಮೆ ಅಡಿಗೆ ಮಾಡಕ್ ಸಾಧೇನು? ತಯಾರಾದ ಅಡಿಗೆ ಮತ್ತೊಮ್ಮೆ ಹೆಂಗ್ ಮಾಡಕ್ ಬರ್ತದ? ಹತ್ತಿ ಹೋಗಿರ್ತಾವ, ಕರ್ಕಾಗಿರ್ತಾವ, ಹೊಟ್ಟೆ. ಅಟ್ಟುದ ಅಡುವರೆ ಸುಟ್ಟುದ ಸುಡುವರೆ ಬೆಂದ ನುಲಿಯ ಸಂಧಿಸಬಹುದೇ? ಮುಕ್ತಾಯಕ್ಕನವ್ರಿಗೆ ಪ್ರಭುಗಳು ಹೇಳಿದ್ದನೇ ಇದು. ಬೆಂದ ನುಲಿಯ ಸಂಧಿಸಬಹುದೇ? ಇಲ್ಲಿ ಬಂತು ನೋಡಿ, ಪಂಚಾಕ್ಷರಿಯಲ್ಲಿ ದಗ್ಧವಾದ ನಿರ್ದೇಹಿಗೆ ಸಂದೇಹ ಉಂಟೆ ಮತ್ತೆ ಹೇಳ್ತಾರೆ. ಪಂಚಾಕ್ಷರಿಯಲ್ಲಿ ನಾನು ನಿಮ್ಗೆ ತನಕ ಇದನ್ನ ಹೇಳೇ ಇಲ್ಲ. ಈ ಆಚರಣೆಗೆ ಈ ಪ್ರಣವ ಪಂಚಾಕ್ಷರಿ ಮಂತ್ರವನ್ನೇ ಗುರು ಕೊಡ್ತಾರ. ಬೇರೆ ಮಂತ್ರವನ್ನು ಕೊಡ್ತಾನೆ, ಅದು ಇದೇ ಬಹಳ ಮಹತ್ವದ್ದು. ಅದಕ್ಕೆ ಈ ಮಂತ್ರನೇ ಅದ ಕಟ್ಟುವೈಖರಿ ಏನಾಯ್ತು ನೋಡ್ರಿ, ಅದನ್ನು ಹೇಳೋದಿಲ್ಲ. ಅದು ಆ ಒಂದು ಗುರುವಿಗೆ ಸಂಬಂಧಿಸಿದ್ದು, ತೆಗೆದುಕೊಳ್ಳುವಂತ ಒಂದು ಶಿಷ್ಯನಿಗೆ ಅಥವಾ ಮುಮುಕ್ಷುವಿಗೆ ಸಂಬಂಧಿಸಿರುವಂಥದ್ದು. ಅದು ರಹಸ್ಯನೇ ಇರ್ತದ, ರಹಸ್ಯನೇ ಇರಬೇಕು. ಅದಕ್ಕೆ ಅದು ಕಟ್ಟುವ ಮಂತ್ರ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಸರ್ವಜ್ಞ ಕವಿಯ ಮತ್ತೊಂದು ಸಾಕ್ಷಿಯನ್ನು ನಿಮ್ಗೆ ಕೊಡ್ಲಿಕ್ಕೆ ಇಚ್ಛಪಡ್ತೇನೆ. ಅದೇನು ಅಂದ್ರೆ, ಅಸಮ ಪಂಚಾಕ್ಷರಿಯ ಮಂತ್ರವನ್ನು ಉಸುರದಲೆ ಉಸುರಂಗಿಲ್ಲ. ಅಸಮ ಪಂಚಾಕ್ಷರಿಯ ಮಂತ್ರವನ್ನು ಉಸುರದಲೆ ಉಸಿರು ಕೊನೆಯಲ್ಲಿ ಕಟ್ಟದ ಯೋಗಿ, ಉಸುರಂಗಿಲ್ಲ, ಉಸಿರು ಕೊನೆಯಲ್ಲಿ ಕಟ್ಟುವ ಕ್ರಿಯೆ, ಉಸಿರು ಕೊನೆಯಲ್ಲಿ ಕಟ್ಟದ ಯೋಗಿ ಕಿಸುವಾಯಿ ಎತ್ತು ಸರ್ವಜ್ಞ ಅಂತ ಇದೇ ಮಂತ್ರವನ್ನ ಸರ್ವಜ್ಞ ಕವಿ ಹೇಳ್ತಾರ. ಅದು ನಾನು ನಿಮ್ಗೆ ಆ ಮಂತ್ರವನ್ನು ನಾನು ನಿಮ್ಗೆ ಅಲ್ಲಿ ಇದು ಚನ್ನಬಸವಣ್ಣವರು ತಿಳಿಸಿದ್ದನ್ನು ಹೇಳಿನಿ. ಇನ್ನು ಮುಂದೆ ಹೋಗೋಣ. ಅದಕ್ಕಿಂತ ಒಂದು ಇಲ್ಲಿ ಒಂದು ಕೊಟ್ಟಾರ ನೋಡಿ, ದಗ್ಧಸ್ಯ ದಹನಂ ನಾಸ್ತಿ. ಇದು ಒಂದು ಬಹಳ ಮಹತ್ವ. ಯಾವುದು ಸುಟ್ಟದನೋ ಅದನ್ನ ಮತ್ತೆ ಸುಡ್ಲಿಕ್ಕೆ ಹೆಂಗ ಅವಕಾಶ ಇದೆ? ದಗ್ಧಸ್ಯ ದಹನಂ ನಾಸ್ತಿ ಪಕ್ವಸ್ಯ ಪಚನಂ ಯಥಾ. ಅದೇ ಒಂದು ಶಸ್ತ್ರದೊಳಗಿಂದನೇ ಇದು ಮತ್ತೆ ಇಲ್ಲಿ ಮತ್ತೊಂದು ರಿಪೀಟ್ ಆದಂಗೆ ಆಗ್ತಾ ಇದೆ ನೋಡಿ. ದಗ್ಧಸ್ಯ ದಹನಂ ನಾಸ್ತಿ ಪಕ್ವಸ್ಯ ಪಚನಂ ಯಥಾ ಜ್ಞಾನಾಗ್ನಿ ದಗ್ಧ ದೇಹಸ್ಯ. ಯಾವ ಅಗ್ನಿ ನೋಡಿದು? ಜ್ಞಾನಾಗ್ನಿ ದಗ್ಧ ದೇಹ.
ಹಾಗ ಜ್ಞಾನಾಗ್ನಿ ದಗ್ಧ ದೇಹಶ್ಚ ನ ಪುನರ್ದಹನ ಕ್ರಿಯಾ, ಮತ್ತೆ ಆ ದಹನ ಮಾಡೋಕೆ ಅವಕಾಶ ಇಲ್ಲ. ಇದು ಕಾರಣ ಕೂಡಲ ಚೆನ್ನ ಸಂಗನ ಶರಣರು ಭ್ರಾಂತಿ ಸೂತಕ ರಹಿತರು ಅಂತ ಬರ್ತದೆ. ಹಂಗ ಅದೇ ವಚನವನ್ನು ಇದೆ. ಇದ ಪ್ರಸಂಗದಾಗ ನನಗೆ ಇದು ಬರ್ತನೋದ್ರಿಂದ ಅವ್ರು ನೆನಪಿಸ್ಕೊಂತ ಇನ್ನೊಂದು ವಿಚಾರ ನನಗೆ ಇಲ್ಲಿ ನೆನಪಾಗ್ತಾ ಇದೆ. ಅದನ್ನು ಇನ್ನೊಂದು ಹೇಳಿ ಹೋಗ್ತೀನಿ. ಅದೇನು ಅಂತಂದ್ರೆ, ಈ ಲಿಂಗಾಯತರು ಏನು ನಿಧನ ಆಗ್ತದ ಅಥವಾ ನೀವು ನಿಮ್ಮ ಭಾಷೆದಾಗ ಲಿಂಗೈಕ್ಯ ಆಗ್ತದೆ, ನೀವು ಅವ್ರು ಆದಾಗ ಅವ್ರಿಗೆ ಸಮಾಧಿ ಮಾಡುವಾಗ ಕುಳಿತ ಸ್ಥಿತಿಯಲ್ಲಿ ಮಾಡ್ತಾರೆ ಅನ್ನೋದು ಮೊನ್ನೆ ಹೇಳೀನಿ. ಅದ್ರ ಜೊತೆಗೆ ಅವ್ರನ್ನ ಈ ಬೇರೆದವರು ಸಂಪ್ರದಾಯದವರು ಹೆಂಗೆ ಸುಡ್ತಾರಲ್ಲ, ಹಾಗ ಅಗ್ನಿಗೆ ಅರ್ಪಿಸೋದಿಲ್ಲ ಅನ್ನೋದನ್ನ ಇದಕ್ಕೆ ಸಂಬಂಧಿಸಿದಂಗೆ ಹಿಂದಿನ ಕಾಲದ ಒಂದು ನಾವು ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆದಾಗ ಒಂದು ಪ್ರಸಂಗವನ್ನು ನಿಮಗೆ ನೆನಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಮ್ಮೆ ಏನಾಯ್ತು, ನಿಜಲಿಂಗಪ್ಪನವರು ನಿಜಲಿಂಗಪ್ಪನ ಗೊತ್ತಿಲ್ಲ, ಬಹಳಷ್ಟು ಸಾತ್ವಿಕ ಸ್ವಭಾವದ ಮುಖ್ಯಮಂತ್ರಿ ಅವರು ಒಂದು ಪ್ರಸಂಗದಾಗ ಮಾತಾಡ್ತಾ ಏನು ಹೇಳಿದ್ರತ್ತಂದ್ರೆ, ನಾವು ಲಿಂಗಾಯತರು ಸಮಾಧಿ ಅಂದ್ರೆ ಈ ದೇಹವನ್ನು ಹೂಳೋದು ಕ್ರಿಯೆ ಏನದಲ್ಲ, ಇದ್ರ ಬದಲಾಗಿ ನಾವು ಅಗ್ನಿಗೆ ಅರ್ಪಿಸಿದ್ರೆ ಹೆಚ್ಚು ಅನುಕೂಲ ಅಂತ ಅವರು ಆವಾಗ ತಮ್ಮ ಅಭಿಪ್ರಾಯ ಹೇಳಿದ್ರನ್ನ. ಆವಾಗ ಈ ಮಠಾಧೀಶರು ಒಮ್ಮೆಲೆ ಅವ್ರ ಮೇಲೆ ಒಂದು ರೀತಿಯ ಅಕ್ಷರ ದಾಳಿ, ಶಬ್ದಗಳ ದಾಳಿ ಮಾಡಿ, ಇದು ಸರಿಯಲ್ಲ, ನಮ್ಮ ಸಂಪ್ರದಾಯವನ್ನ ನೀವು ಹಾದಿ ತಪ್ಪಿಸ್ತೀವಿ, ಅದಕ್ಕೆ ಹಂಗಂತ ಅವ್ರು ಸುಮ್ಮ ಹಂಗ ನೀವು ಸಮಸ್ಯೆ ನೀವು ಮಾಡಿದ ನಾನು ತಿಳಿದದ್ದು ನಾನು ಹೇಳಿದೆ ಅಂತ ಹೇಳಿದ್ದೀನಿ. ಹಂಗಾರೆ ಯಾಕೆ ಅವರು ಹುಟ್ಟಿದವರು ಅದನ್ನ ದಹನ ಮಾಡ್ತಾರೆ ಅನ್ನೋದಕ್ಕೂ ಒಂದು ಇದು. ಎಲ್ಲರೂ ಶಿವಯೋಗಿಗಳಾಗೋದು ಸಾಧ್ಯ ಇಲ್ಲ ಅನ್ನೋದ್ರಿಂದ ಎಲ್ಲರೂ ಅಂತರಂಗದ ಒಂದು ಚಿತ್ತ, ಮನಸ, ಬುದ್ಧಿ, ಅಹಂಕಾರ ಇವುಗಳನ್ನ ಈ ಜ್ಞಾನಾಗ್ನಿಯಲ್ಲಿ ದಹಿಸೋದು ಸಾಧ್ಯ ಇಲ್ಲ. ಹೀಗಾಗಿ ಅವರ ಒಂದು ಈ ಅಂತಃಕರಣಗಳು, ಅವರ ಈ ಒಂದು ಭಾವ ಇವೆಲ್ಲವೂ ಏನಾಗಿರ್ತಾವ, ಮಲಿನ ಆಗ್ತಾವ. ಮಲಿನ ಆಗಿರ್ತಾವ ಅನ್ನೋದ್ರಿಂದ ಯಾವ ಶರೀರ ಮಲಿನತೆಯನ್ನು ಹೊಂದಿರುವಂತ ಈ ಅಂತಃಕರಣಗಳನ್ನು ಹೊಂದಿದನೋ, ಯಾವ ಒಂದು ಭಾವ ಈ ಅತ್ಯಂತ ಈ ವ್ಯವಹಾರದಲ್ಲಿ, ಜೀವನ ವ್ಯಾಪಾರದಲ್ಲಿ ಮಲಿನಾಗಿ ಹೋಗ್ಯದನೋ, ಅವರನ್ನ ದಗ್ಧ ಮಾಡಿದ್ರೆ ಕನಿಷ್ಠ ಯಾವ ಶರೀರ ನಾವು ತಗೊಂಡಾರೋ ಅದನ್ನದೇ ಕನಿಷ್ಠ ನಾವು ಮಾಡಿದ್ರೆ ಅವ್ರಿಗೊಂದು ರೀತಿ ಉಪಕಾರ ಮಾಡಿದಂಗೆ ಆಗ್ತದೆ ಅನ್ನೋ ಭಾವದಿಂದ ಅವರು ಅಗ್ನಿಗೆ ಅರ್ಪಿಸ್ತಾರ ಅಂತ ಒಂದು ಮಾತು. ಹಂಗ ಆ ರೀತಿಯಿಂದ ನಾವು ಕೂಡ ಮಾಡಬೇಕು ಅಂತ ನಿಜಲಿಂಗಪ್ಪನವ್ರು ವಿಚಾರಿಸಿರ್ಬೋದು. ಆದ್ರೆ ಅವರ ಈ ಮಠಾಧೀಶರು ಇದಕ್ಕೆ ಒಪ್ಕೊಂಡು ಸುಮ್ಮಾಗ್ತದೆ ಅನ್ನೋದನ್ನು ಕೂಡ ನಿಮ್ಗೆ ಈ ಪ್ರಸಂಗ ಏಕಂ ನೆನಪಾಗ್ತದೆ ಅಂತ ಹೇಳಿದ್ನ. ಇನ್ನ ಮತ್ತೊಂದು ಇದು ಪದ್ಯ, ಒಡೆಯ ಚಿತ್ತೈಸಯ್ಯ ನಿರ್ವಯಲೊರಲುಗನು ನೀನಹುದು. ನೋಡ್ರಿ, ಒಡೆಯ ಇದೆ ಮುಕ್ತಾಯಪ್ಪನವರು ಪ್ರಭುಗಳನ್ನು ಹೆಂಗೆ ಸಂಬೋಧಿಸ್ತಾರೆ ನೋಡ್ರಿ. ಒಡೆಯ ಚಿತ್ತೈಸಯ್ಯ, ಸ್ವಲ್ಪ ನನಗೆ ಒಂದಿಷ್ಟು ಚಿತ್ತವನ್ನ ನನ್ನ ಮೇಲೆ ಲೆಕ್ಕ ಹಾಕು, ನನ್ನ ಮೇಲೆ ಕೃಪಾ ತೋರು ಅವನು ಅರ್ಥ. ಒಡೆಯ ಚಿತ್ತೈಸಯ್ಯ ನಿರ್ವಯಲೊಡಲುಗನು ನೀನಹುದು. ಹೌದು, ನೀನು ಹೇಳ್ತಿ ಅಂದ್ರೆ ನಿನ್ನ ಅಭಿಪ್ರಾಯವನ್ನು, ನಿನ್ನ ಮಾನಸಿಕ ಸ್ಥಿತಿಯನ್ನ, ನಿನ್ನ ಲಿಂಗಾನುಸಂಧಾನದ ವಿಚಾರವನ್ನು ಹೇಳ್ತಿ ಅಂದ್ರೆ ಒಡೆಯ ಚಿತ್ತೈಸಯ್ಯ ನಿರ್ವಯಲೊಡಗನು ಒಡಲುಗನು ನೀನು ಏನು ಹೌದು ದಿಟ ಆದೊಡೆ ಅಂತೆನ್ನೋಳು ವಿವೇಕ ವಿಚಾರ ಬೋಧೆಯನ್ನು ನುಡಿಯುವ ಪರಿ ಅಂತನ್ನ. ನನಗೆ ವಿವೇಕ ಬರುವಂಗ ನುಡಿಯುವ ವಿಚಾರದಲ್ಲಿ ಹೆಂಗ ನಿನ್ನೆ ಬೆಡಗ ನಾನು ಅರಿವಂತೆ ಹೇಳೇನಲ್ಲೊಡನೆ ಎಲ್ಲಮ್ಮ ಲಿಂಗನ ಮುಕ್ತಾಯಿಗಿಂತಂದ. ಅದಕ್ಕೆ ನೀನು ಹಿಂಗ ಬೆಡಗಿನಂಗ ಅಥವಾ ರಹಸ್ಯ ಒಂದು ಮಾತುಗಳಲ್ಲಿ, ರಹಸ್ಯ ಶಬ್ದಗಳಲ್ಲಿ ಮಾತಾಡಬೇಡ, ನನಗೆ ಸ್ಪಷ್ಟ ಆಗುವಂಗ ಮಾತಾಡು. ನಾನು ನನ್ನ ಮನಸ್ಸಿಗೆ ಅದು ಅನಿಸ್ಬೇಕು, ನನಗೆ ಪಟಾಯಿಸ್ಬೇಕು ನನ್ನ ಮಾತ ಅಂದ್ರೆ ನಾನು ಒಪ್ಕೋತೀನಿ, ಸ್ವೀಕರಿಸ್ತೀನಿ. ನನ್ನನ್ನು ಆ ಹಾದಿಗೆ ನೀನು ತಗೊಂಡು ಹೋಗಕ್ಕೆ ಆ ಪ್ರಯತ್ನ ಮಾಡು ಅನ್ನೋದ ಅರ್ಥ. ಅದಕ್ಕೆ ಇಲ್ಲಿ ಉತ್ತರ ಹಿಂಗ್ ಬರ್ತದೆ, ತಂಗಿ ಕೇಳ ರಾರಭಾವದ ಭಂಗಿಯಂತಿರುವುದಂತೆ
ಮೊದಲು ಚಾಮರ್ಸ ಬಹಳ ಎಷ್ಟು ಜಾಣತನ ಪ್ರಯೋಗ ಮಾಡ್ತಾನಂದ್ರ ಅವ ಪ್ರಭುಗಳ ಬಾಯಿಂದ ಮುಕ್ತ ಯಾಕಿನವ್ರಿಗೆ ಮೊದಲ ತಾಯಿ ಅಂತ ಕರೆಸಿದ, ನಂತರ ಅಕ್ಕ ಅಂತ ಕರೆಸಿದ, ಈಗ ತಂಗಿ ಅಂತ ಕರೆಸ್ಲಿಕ್ಕೆ ತಾಯಿಯಿಂದ ಅಕ್ಕ ಆದ್ರು, ಅಕ್ಕಳಿಂದ ತಂಗಿ ಆದ್ರು. ತಂಗಿ ಕೇಳಾರ ಭಾವದ ಭಂಗಿ ಅಂತ ಹೇಳುದು ಅಂತೆ ಮಧ್ವಚನಗಳೆಮ್ಮಯ ತನುಮನ ಛಾಯೆಗಳು ತೋರಿದೊಡೆ. ಯಾರು ಹೆಂಗಿರ್ತಾರೋ ಆ ರೀತಿ ನಾವು ವರ್ತಿಸ್ಬೇಕಾಗ್ತತಿ. ಅದಕ್ಕ ನೀ ಹೆಂಗ್ ಮಾತಾಡಿದಿ ಹಂಗ ಮಾತಾಡೀನಿ. ಹಂಗ ಅವರು ಹೆಂಗ್ ಕಾಣ್ತಾರೋ ಕಾಣ್ತಾರ. ನಿನಗ ನಾನು ಮನುಷ್ಯರಂಗನ ಕಂಡೇನಿ, ಮತ್ತೆ ನೀ ಯಾರನ್ನ ಮತ್ತೆ ಇನ್ಕತ್ತಾಗ ನೋಡ್ಕೋತ ತಿಳ್ಕೊತಾ ಬಂದದ ಹಂಗ ನಾನು ಕಾಣಿಸಿರಬಹುದು. ಅದಕ್ಕ ತಂಗಿ ಕೇಳಾರ ಭಾವದ ಭಂಗಿ ಅಂತಿರುವುದಂತೆ ಮಧ್ವಚನಗಳೆಮ್ಮಯ ತನುಮನ ಛಾಯೆಗಳು ತೋರಿ. ಯಾರ ಭಾವ ಹೆಂಗಿರ್ತದೋ ಹಂಗನ ಅವ್ರು ಕಾಣ್ತಾರ. ನಿಮ್ಗೆ 2 ಸಲ ಹೇಳೇನು, ಭಾವದಂತೆ ಬ್ರಹ್ಮ ಮನಸ್ಸಿನಂತೆ ಮಹಾದೇವ ಆಗ್ತದೆ. ಹಂಗ ಈ ಒಂದು ಅವರು ಯಾವ ರೀತಿ ವಿಚಾರ ಮಾಡ್ತಾರೋ ಹಂಗ ಇವ್ರು ಕಾಣಿಸ್ತಿರ್ತಾರ. ತಂಗಿ ಕೇಳಾರ ಭಾವದ ಭಂಗಿ ಅಂತಿಹುದಂತೆ ಮಧ್ವಚನಗಳೆಮ್ಮಯ ತನುಮನ ಛಾಯೆಗಳು. ಅವ್ರು ಹೆಂಗ್ ವಿಚಾರ ಮಾಡ್ತಾರೆ ಹಂಗ ನಮ್ಮ ಮನಸ್ಸು ಛಾಯೆ ಎಲ್ಲ ಹಂಗ ಕಾಣಿಸ್ತದೆ. ಅದಕ್ಕೆ ಅಂಗವಿದರಾವೆಂದು ನೀ ಮನಸ್ಸಿಂಗೆ ತಾರದಿರು. ನೋಡ್ರಿ, ನಾವು ಹಂಗ ಕಾಣಿಸ್ತೀವತ್ತಿದು ನಿಂಗೆ ಹೆಂಗ ಅನ್ಸತಿ ಹಂಗ ನೀ ವಿಚಾರ ಮಾಡ್ಬೇಡವ. ನಿನ್ ಮನಸ್ಸು ಹೆಂಗ ಅನ್ಸತಿ ಹೆಂಗ್ ಮಾಡ್ಬೇಡ. ತಾರದಿರು ಎನ್ನುತ್ತ ಅಲ್ಲಮ ಲಿಂಗ ಚಾಮರಸನೆ ಅಲ್ಲಮ ಲಿಂಗ ಶಬ್ದ ಬಳಸ್ತಾರ ನೋಡ್ರಿ. ತಾರದಿರು ಎನ್ನುತ್ತ ಅಲ್ಲಮ ಲಿಂಗನ ಆಕೆಗೆ ಇದು ಒಂದು ರೀತಿಯ ನುಡಿದು ತೋರಿಸಿದ. ಅವರವರ ಭಾವಕ್ಕೆ ಅವರ ಅನುಗುಣವಾಗಿ ನಾವು ತನುಮನ ವಚನಗಳು ಇರ್ತಾವ ಅಂತ ಅದರ ಅರ್ಥ. ಅವಾಗ ಇಲ್ಲ ಮುಂದಿನ ಪದ್ಯ. ಎಲ್ಲಬಹುದೈ ದಿಟ ವಿಚಾರಿಸೆ ಬಲ್ಲವರಿಗ ಪಿಂಡಮಯತನು ಇಲ್ಲದಿರಿ ತಾಳೋಷ್ಟ ಸಂಪುಟ ಸಂಘ ಶಬ್ದಗಳು. ಎಲ್ಲಿ ಸಂಜನಿಸಿದವು ನಿಮ್ಮೊಡಲಲ್ಲಿ ಪೇಳಿದ ದಸರಿದೊಡಕಿನ ಸೊಲ್ಲಿನಂಗವ ನೆನುತ ಕೇಳಿದಳು ಆಕೆಯಲ್ಲ ಮನ. ಇಲ್ಲಿ ಇದೇನು ಬರ್ತಾವ ನೋಡ್ರಿ, ಧ್ವನಿ ನಮಗೆ ಮಾತು ಹೆಂಗ್ ಬರ್ತಾವ ಅನ್ನೋದನ್ನ ಈ ಪದ್ಯವಾಗಿ ಚಾಮರ್ಸೆ ಹಂಗೆ ಸಂಕ್ಷಿಪ್ತವಾಗಿ ಸೂಚಿತವಾಗಿ ಬರ್ತಾವ. ನಮ್ಮ ಈ ನಾಲಿಗೆ ಏನದ ನೋಡ್ರಿ, ಅದು ಕೆಳಭಾಗದೊಳಗೆ ಈ ಒಂದು ಧ್ವನಿಯನ್ನು ಹೊರಡಿಸುವಂತ ಒಂದು ಅಂಗಾಂಗಗಳು ಇರ್ತಾವ. ಅವುಗಳನ್ನ ಪರಶಿವ ಅಥವಾ ಪರಮಾತ್ಮ ಭಗವಂತ ನಮಗೆ ಸರಿಯಾಗಿ ಆಗುವಂತೆ ಕರುಣಿಸಿದ್ರೆ ನಮಗ ಧ್ವನಿಗಳು ಬರ್ತಾವ. ಇಲ್ಲ ಒಮ್ಮೊಮ್ಮೆ ಏನಾಗ್ತದೆ, ಒಬ್ಬೊಬ್ರಿಗೆ ಒಟ್ಟು ಮಾತನ್ನು ಬರ್ತಿರ್ಲಿಲ್ಲ. ಕಾರಣ ಏನು ಅಂದ್ರೆ ಆ ಒಂದು ಭಾವ ಏನಿರ್ತದೆ, ಅದು ಭಾಗ ಏನಿರ್ತದೆ ನೋಡ್ರಿ ಹಂಗ ಕೆಳಗೆ ಅದನ್ನ ಆ ಶಬ್ದ ಬಳಸ್ತಾರ. ಅಲ್ಲಿ ಚಾಮರ್ಸ ಆ ಶಬ್ದ ಬಳಸ್ತಾರೆ. ಏನಂದ್ರೆ ಎಲ್ಲಬಹುದೈ ದಿಟ ವಿಚಾರಿಸೆ ಬಲ್ಲವರಿಗ ಪಿಂಡತನು ಇಲ್ಲದಿದೆ ತಾಳೋಷ್ಟ ಸಂಪುಟ ಸಂಘ ಶಬ್ದಗಳು. ಎಲ್ಲವೂ ಹೌದು, ಎಲ್ಲವೂ ಹೌದು. ಅದೇ ಹೇಳ್ಬೇಕಂದ್ರೆ ದಿಟ ವಿಚಾರಿಸೆ ಬಲ್ಲವರಿಗೆ ಆ ಪಿಂಡಮಯತನು ಇಲ್ಲದಿದೆ. ಈ ತನು, ಈ ಶರೀರ, ಈ ಇರ್ಲಿಕ್ಕೆ ನಾವು ಮಾತಾಡ್ದೆ ಹೆಂಗ್ ಸಾಧ್ಯದ? ಹೌದು, ನಾವು ಮಾತಾಡ್ತೀವಿ ಅಂದ್ರೂ ಕೂಡ ಎಲ್ಲರಿಗೂ ಅದು ಸಾಧ್ಯ. ಎಷ್ಟೋ ಜನರಿಗೆ ನಮ್ಮ ಇವು ಒಬ್ಬಿದ್ದ ನಮ್ಮ ಆಶ್ರಮ ಕೂಡ ಕಾಶಪ್ಪನ ಅವನ ಮಗ ಒಟ್ಟು ಮಾತಾಡಕ ಬರ್ತಿದ್ದಿಲ್ಲ. ಅವನು ರಗಡ್ ಕಡೆ ಡಾಕ್ಟರ್ಗಳಿಗೆ ತೋರಿಸ್ಕೊಂಬಂದ, ಏನಾದ್ರೂ ಬರ್ಲೇ ಇಲ್ಲ. ಡಾಕ್ಟರ್ ಹೇಳಿದ್ರು ಅವ್ರು ತಮ್ಮ ರೀತಿಯಲ್ಲಿ ಅವ್ರು ಚೆಕ್ ಮಾಡಿದ್ರು, ಇವ್ಗೆ ಮಾತನಾಡುವಂತ ಅವಕಾಶ ಇಲ್ಲ, ನಮಗೂ ಅನಿಸ್ತದೆ, ಕರ್ಕೊಂಡು ಹೋಗ್ರಪ್ಪ ಅಂತ ಹೇಳಿದ್ರು. ಅದು ಇಲ್ಲಿ ಇದು ಅದು ವಿವರಣೆ ಆಯ್ತು ನೋಡ್ರಿ. ಆ ಒಂದು ನಾಲಿಗೆ ಕೆಳಭಾಗದಲ್ಲಿ ಆ ಒಂದು ಭಾವ ಹೊರಡಿಸುವಂತ, ಆ ಧ್ವನಿ ಹೊರಡಿಸುವಂತ, ಆ ಅಕ್ಷರ ಹೊರಡಿಸುವಂತ, ಆ ಶಬ್ದಗಳನ್ನು ರೂಪಿಸುವಂತ ಒಂದು ಅಂಗಾಂಗಗಳು ಏನಿರ್ತಾವ ನೋಡ್ರಿ,
ಅಲ್ಲಿ ಅವು ದೇವರು ಭಗವಂತ ನಮಗ್ ಕರುಣಿಸಿದ್ದ ಅಂತಂದ್ರೆ ಅವು ಬರ್ತಾವ, ಇಲ್ಲಾರ ಇಲ್ಲ. ಎಷ್ಟೋ ಜನ ಮೂಕರ ಇರ್ತಾರೆ ಏನ್ ಮಾಡಕ್ ಹೋಗ, ಅವ್ರ ಕರ್ಮನ ಹಂಗಿದ್ದಾಗ ಏನು ಮಾಡಕ್ ಹೋಗೋದಿಲ್ಲ. ಎಲ್ಲಬಹುದೈ ದಿಟ ವಿಚಾರಿಸೆ ಬಲ್ಲವರಿಗ ಪಿಂಡಮಯತನು ಇಲ್ಲದಿದೆ ತಾಳೋಷ್ಟ ಸಂಪುಟ ಸಂಘ ಶಬ್ದಗಳು. ಚಾಮರ ಹೆಂಗ್ ಶಬ್ದ ಬಳಸ್ತಾರೆ. ತಾಳೋಷ್ಟ ಸಂಪುಟ ಅಂದ್ರೆ ಈ ಒಂದು ನಾಲಿಗೆ ಹಿಂಭಾಗ ನಾವೇ ಹೇಳಿ ನೋಡ್ರಿ, ಅಥವಾ ಗಂಟ್ಲ, ಅಲ್ಲಿ ಆ ಶಬ್ದಗಳು ಅಥವಾ ಧ್ವನಿ ರೂಪುಗೊಳ್ಳುವಂತ ಭಾಗಗಳು ಏನಿರ್ತಾವಲ್ಲ ಅವು ದೇವರು ಕರುಣಿಸ್ಬೇಕು ನಮಗೆ. ಎಲ್ಲಬಹುದೈ ದಿಟ ವಿಚಾರಿಸೆ ಬಲ್ಲವರಿಗ ಪಿಂಡಮಯತನು ಇಲ್ಲದಿದೆ ತಾಳೋಷ್ಟ ಸಂಪುಟ ಸಂಘ ಶಬ್ದಗಳು ಎಲ್ಲಿ ಸಂಜನಿಸಿದವು. ಹಂಗಾಗಿ ನೀ ಮಾತಾಡ್ತಿ ಹೆಂಗ್ ಮಾತಾಡಿದೀವ, ನೀ ಶಬ್ದಗಳು ಹೆಂಗ್ ಬಂದು, ನಿನಗ ಅಕ್ಷರಗಳು ಹೆಂಗ್ ಬರಾಕತ್ಯಾವ, ಭಗವಂತ ಕೊಟ್ಟಾನಂತ ಮಾತಾಡಕತ್ತೀವಿ ಅಂತ ನಾನು. ಎಲ್ಲಬಹುದೈ ದಿಟ ವಿಚಾರಿಸೆ ಬಲ್ಲವರಿಗ ಪಿಂಡಮಯತನು ಇಲ್ಲದಿದೆ ತಾಳೋಷ್ಟ ಸಂಪುಟ ಸಂಘ ಶಬ್ದಗಳು ಎಲ್ಲಿ ಸಂಜನಿಸಿದವು. ಅವು ಎಲ್ಲಿ ಹುಟ್ಟಿದವು, ಎಲ್ಲಿ ರೂಪುಗೊಂಡವು. ನಿಮ್ಮ ಮೊಡಲಲ್ಲಿ ಕೇಳಿದರೆ ದಸರಿ ದೊಡಕಿನ ಹಂಗೆ ಸೊಲ್ಲಿನಂಗವ ನೆನಪ ಕೇಳಿದ ಆಕೆ ಎಲ್ಲಮ್ಮನ ನೋಡ್ರಿ. ಹಂಗ ನೀ ಏನೊಂದು ಈ ಮಾತೆ ಇದನ್ನು ಹೇಳಕತ್ತಿದೆಯಲ್ಲ, ಅದು ಇದು ಮುಕ್ತಾಯಜ್ಞವರ ಒಂದು ಕೇಳೋದಿದು. ಇವೆಲ್ಲ ನೀ ಏನ್ ಹೇಳ್ತೀವಿ ಅವು ಎಲ್ಲಿ ಅದಾವ ನಮ್ಗೆ ಹೇಳುವನು. ನಾನೇ ಒಂದಿಷ್ಟು ನಿಮಗೆ ಅದನ್ನ ಪ್ರಭುಗಳು ಅಂತ ಭಾವಿಸಿದ್ನಿ. ಅದು ಮುಕ್ತಾಯಜ್ಞವರ ಒಂದು ಇದು ಭಾವ. ಇವು ಎಲ್ಲಿ ಅದಾವ ಅದನ್ನ ಹೇಳ. ಅದಕ್ಕೆ ಈ ಶಬ್ದ ಹಿಂಗ್ ಬಳಸ್ತಾನೆ ನೋಡಿ, ತಾಳೋಷ್ಟ ಸಂಪುಟ ಸಂಘ ಶಬ್ದಗಳು. ತಾಳೋಷ್ಟ ಸಂಪುಟ ಏನಂದ್ರೆ ಈಗಾಗಲೇ ಒಂದ್ಸಲ ನಾನು ನಿಮಗೆ ಹೇಳಿನಿ. ತಾಳೋಷ್ಟ ಸಂಪುಟ ಅಂದ್ರೆ ಗಂಟ್ಲ, ಏನ್ ಅದು ಒಂದು ಭಾಗ. ಸಂಪುಟ ಅಂದ್ರೆ ಖಾಲಿ ಜಾಗ, ಆ ಖಾಲಿ ಜಾಗ ಅಂದ್ರೆ ಈ ಗಂಟ್ಲ ಅಥವಾ ಬಾಯಿ ಒಂದು ಕಡೆ ಅಂಗಳದಿಂದ ಮುಚ್ಚಲ್ಪಟ್ರೆ ಇನ್ನೊಂದು ಕಡೆ ತುಟಿಗಳಿಂದ ಮುಚ್ಚಲ್ಪಡ್ತದ ಅನ್ನೋದ್ರಿಂದ ಒಂದು ಕಡೆ ತಾಲವ್ಯ, ಮತ್ತೊಂದು ಕಡೆ ಈ ತುಟಿಗಳು, ತಾಳ ಓಷ್ಟ ಅಂದ್ರೆ ತುಟಿಗಳು. ಈ ಎರಡೂ ಕೂಡಿ ಏನೊಂದು ಆ ಜಾಗದ ನೋಡ್ರಿ, ಆ ಜಾಗದಾಗ ಅಲ್ಲಿ ಶಬ್ದಗಳು ರೂಪುಗೊಳ್ತಾವ ಅಂತ. ಅವು ಎಲ್ಲಿ ಬಂದು ಯಾರು ಏನಾತು ಅನ್ನೋದನ್ನ ನಿಮ್ಮ ಮೊಡಲಲ್ಲಿ ಕೇಳಿದ ಸೊಲ್ಲಿನಂಗ ನೆನಪ ಕೇಳಿದ ಆಕೆ ಎಲ್ಲ ಮನ. ಇಲ್ಲೇನ್ ನಿನ್ನ ಮಾತನ್ನು ನನಗ ಒಟ್ಟು ಗೊತ್ತಾಗೋಲ್ದಂತ ಆಕಿ ಮುಕ್ತಾಯಕ್ಕ. ಕೊನೆಗೆ ಹಿಂಗ ಈ ನೂಲ ಅಥವಾ ದಾರ ಹುರಿ ಹಾಕಿ ಹೊಸದು ಹೇಳಿದ್ರೆ ನನಗೆ ಹೆಂಗ ಗೊತ್ತಾಗಬೇಕಪ್ಪ ಅಂತ ನೋಡ್ರಿ. ನೀವು ಒಂದು ಇದೇನ್ ಇರ್ತದ ನೋಡ್ರಿ, ಸಹಜ ದಾರ. ಸಹಜ ದಾರ ಏನಿರ್ತಂದ್ರೆ ಅದ್ರ ಎಳಿಗಳು ಕಾಣಿಸ್ತಿರ್ತಾವ, ಬಹಳ ಜೋರ್ಲೆ ಜಗ್ಗಿರೋದು ಅರಿವು ಸಾಧ್ಯತೆನೂ ಇರ್ತದೆ. ಏನ್ ಆದ್ರೆ 2-3 ಒಂದು ಅಂಥ ದಾರಗಳನ್ನು ತಗೊಂಡು ಒಂದೇ ದಪ್ಪಳತೆ 2-3 ಅಥವಾ ಇಂದ ತಗೊಂಡು ಅತ್ಯಂತ ಪ್ರಯತ್ನ ಪೂರ್ವಕವಾಗಿ ಅದನ್ನ ಹೊಸದು ಅವತ್ತನ್ನು ಮಾಡಿದ್ರೆ ಉಚ್ಚು 1 ಗಂಟೆ ಹಾಕಿಬಿಟ್ಟು ಅದು ಉಚ್ಚು ಸಾಧ್ಯ ಇಲ್ಲ ಸರ್. ಒಟ್ಟು ಉಚ್ಚುದ ಇಲ್ಲ. ಹಂಗ ನಿನ್ನ ಮಾತ ನನಗ ಈ 3 ಹೆಸರು ಕೂಡಿ ಹೊಸದಂಗ ಅನ್ಸಾಕತ್ಯಾವ. ಅದಕ್ಕೆ ನೀನು ನನಗ ತಿಳಿಯುವಂಗೆ ಹೇಳ್ಬೇಕು. ನನಗೆ ನೀನು ತಿಳಿಯುವಂಗೆ ಹೇಳಿದ್ರೆ ನಾ ಅದನ್ನ ಒಪ್ಕೋತೀನಿ. ಎಲ್ಲಬಹುದೈ ದಿಟ ವಿಚಾರಿಸಿ ಬಲ್ಲವರಿಗ ಪಿಂಡಮಯತನು ಇಲ್ಲದಿರೆ ತಾಳೋಷ್ಟ ಸಂಪುಟ ಸಂಘ ಶಬ್ದಗಳು ಎಲ್ಲಿ ಸಂಜನಿಸಿದವು, ಎಲ್ಲಿ ಅವು ಬಂದು, ಹೇಗ ಏನು. ನಿಮ್ಮ ಮೊಡಲಲ್ಲಿ ಕೇಳಿದ ದಸರಿ ದೊಡಕಿನ ಸೊಲ್ಲಿನಂಗವ ನೆನಪ ಕೇಳಿದ ಆಕೆ ಎಲ್ಲ. ಇನ್ನು ಶಬ್ದ ಏನು ಬರ್ತಾವಲ್ಲ ಇವು 3 ಎಳೆ ಹುರಿಗತೆ ಕಾಣ್ಸಕತ್ತಾವ ನನಗೆ. ಒಂದು ನನಗೆ ಹತ್ತುವಲ್ತು. ಅದಕ್ಕೆ ನೀನು ಏನ್ ಮಾಡ್ಬೇಕಂದ್ರೆ ಈ ಹುರಿ ಹಂಗೇನ್ ತೊಡಕಾಗಿದಿಲ್ಲ ನಿನ್ನ ಮಾತ, ಆ ಮಾತುಗಳನ್ನ ಬಿಡಿಸಿ ನನಗೆ ತಿಳಿಯುವಂಗೆ ಹೇಳಬೇಕು. ಹಂಗ ನೀ ತಿಳಿಯುವಂಗೆ ಹೇಳಿದ್ರ ನಾ ಅದನ್ನ ಒಪ್ಕೋತೀನಿ ಅನ್ನೋ ಅರ್ಥ ಅಲ್ಲಿ. ಏನ್ ಹೆಂಗ ಎಲ್ಲಿ ಸಂಜನಿಸಿದವು ನಿಮ್ಮೊಡಲಲ್ಲಿ ದಸರಿ ದೊಡಕಿನ ತೊಡಕು ಅದು ದಸರಿ ದೊಡಕಿನ ಸೊಲ್ಲಿನಂಗವು ನೆನಪ ಕೇಳಿದಳು ಆಕೆ ಎಲ್ಲ ಮನ ಅನ್ನುವ ಇಲ್ಲಿ ಬತ್ ನೋಡ್ರಿ. ಮಗಳೇ ನೋಡ್ರಿ, ಮೊದಲು ತಾಯಿ ಅಂದ್ರು, ನಂತರ ಅಕ್ಕ ಅಂದ್ರು, ನಂತರ ತಂಗಿ ಅಂದ್ರು, ಈಗ ಮಗಳೇ ಕೇಳವು
ಪೃಥ್ವಿಮಯತನು ಮುಗಿಲಿಗಿಲ್ಲದೊಡೇನು ಗರ್ಜನೆ ನೆಗಳುತ್ತರವೇ ಲೋಕ ಒಲಿಯಲದೇನು ಸೋಜಿಗವೇ ಬಗೆಯ ಸಾಕ್ಷಾದ ಅಪ್ರಮೇಯನ ಸಗುಣ ನಿರ್ಗುಣ ವೆನಿಸುವೆನ್ನಯ ವಿಗಡತನಕ್ಕೆ ನರಿದು ನುಡಿಮುಕ್ತಾಯಿ ಕೇಳೆಂದ. ಇಲ್ಲಿ ಈಗ ನಿಮ್ಗೆ ಒಂದ್ಸಲ ಹೇಳಿದೈತಿ, ಆದ್ರೂ ಮತ್ತೊಂದ್ಸಲ ಹೇಳ್ತಾನೆ. ಶರೀರ ಯಾಕೆ ಬರ್ತದ ಅಂತಂದ್ರೆ, ಭಗವಂತ ನಮ್ಮ ಒಂದು ಪ್ರಾರಬ್ಧಕ್ಕೆ ಅನುಗುಣವಾಗಿ ನಾವು ಈ ಜನ್ಮದಲ್ಲಿ ಶಿವಯೋಗದ ಗುರುವನ್ನು ತಗೊಂಡು ಅಥವಾ ಶಿವಯೋಗ ಗುರುವನ್ನು ಭೇಟಿಯಾಗಿ ಅವರಿಂದ ಶಿವಯೋಗದ ಮಾರ್ಗವನ್ನು ತಗೊಂಡು ಜನನ ಮರಣಗಳಿಂದ ಪಾರಾಗಲಿಕ್ಕೆ ಈ ಮಂತ್ರವನ್ನು ಕಟ್ಟುವ ರೀತಿಯಲ್ಲಿ ಪ್ರಯೋಗಿಸಿ ಆ ಬಂಧನ, ಜನನ ಮರಣಗಳ ಬಂಧನದಿಂದ ಮುಕ್ತಿ ದೂರಾಗಿ ಹೋಗುದೇನದ ನೋಡ್ರಿ. ಅದರ ಸಲುವಾಗಿ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಭಗವಂತನ ಇಚ್ಛಾ ಇರ್ತದೆ. ಭಗವಂತ ಆ ಮಾರ್ಗದಿಂದನೇ ನಮ್ಗೆ ಕಳ್ಸಿರ್ತಾನೆ. ಅದು ಇವು ಭೂಮಿಗೆ ಬಂದಂತ ನಮ್ಗೆ ಇರ್ತಾವ ನೋಡ್ರಿ, ಇದೇ ಚಿತ್ತ, ಇದೇ ಮನಸ್ಸು, ಇದೇ ಬುದ್ಧಿ, ಇದೇ ಅಹಂಕಾರ, ಈ ನಾಲ್ಕರ ಪೈಕಿ ಎರಡು ಏನ್ ಮಾಡ್ತಾವ ಅಂದ್ರೆ ನಮಗ ಚಿತ್ತ ಮತ್ತು ಬುದ್ಧಿ ನಮ್ಮನ್ನು ಸನ್ಮಾರ್ಗದ ಕಡೆ ಒಯ್ತಾವ. ಮನಸ್ಸ ಮತ್ತು ಅಹಂಕಾರ ನಮ್ಮನ್ನ ಪಾತಾಳ ಕಡೆ ಒಯ್ತಾವ, ಪಾತಾಳ ಕಡೆ ಜಗ್ತಾವ. ಈ ಒಂದು ಸೆಳೆಯುವಿಕೆಯಲ್ಲಿ ಮನುಷ್ಯ ಯಾವ ಕಡೆ ಒಂದು ಒಲವು ತೋರಿಸ್ತಾನೋ ಆ ರೀತಿಯಿಂದ ಈ ಹಿಂದಿನ ಕರ್ಮಕ್ಕೆ ಸಂಬಂಧಿಸಿದಂಗೆ ಹೊಸ ಒಂದು ಪುಣ್ಯದ ಕರ್ಮ ಮಾಡಿ ಒಂದಷ್ಟು ಪುಣ್ಯದ ಆಧಿಕ್ಯದಿಂದ ನಾವು ಹೆಚ್ಚು ಮುಂದಿನ ಜನ್ಮಗಳಲ್ಲಿ ಅದು ದೀಕ್ಷಾ, ಗುರುವಿನ ದೀಕ್ಷಾ, ಶಿವಯೋಗದ ಗುರುವಿನ ದೀಕ್ಷಾ ಪಡ್ಕೊಳ್ಳಿಕ್ಕೆ ಹಾಗಾಗ್ಲಿ ಅಂತಲೂ ಇರ್ತದೆ. ಅದೆಲ್ಲ ಬಿಟ್ಟು ಈ ಮನಸ್ಸ ಮತ್ತು ಅಹಂಕಾರ ಈ ಎರಡತ್ರ ವಶಕ್ಕಾದ್ರೆ ಹಂಗೆ ಏನಾಗ್ತದೆ ಅನ್ನೋದಕ್ಕೆ ಸಾಕಷ್ಟು ನಮಗ ಇವು ಸಿಗ್ತಾವ ಉದಾಹರಣೆಗಳು. ನಮ್ಮ ಮುಂದೆನೆ ಅವ್ರು ಗೊತ್ತಿರ್ಲಾರ್ದಂಗನೆ ಮಾಯ ಆಗಿಬಿಟ್ಟಿರ್ತಾರೆ. ಕಾರಣ ಏನು ಅಂದ್ರೆ ಅವರ ಬದುಕೆ ಹಂಗಿರ್ತದೆ. ಅದಕ್ಕೆ ಮಗಳೇ ಕೇಳವು ಪೃಥ್ವಿಮಯತನು, ಈ ಶರೀರ ಪಂಚಭೂತಗಳಿಂದ ಕೂಡಿದ ಏನು. ಮಗಳೇ ಕೇಳವು ಪೃಥ್ವಿಮಯತನು ಮುಗಿಲಿಗಿಲ್ಲದೋಡೇನು ಗರ್ಜನೆ ನೆಗಳುತ್ತದವೇ ಲೋಕ ಒಲಿಯಲದೇನು ಸೋಜಿಗವೇ ಬಗೆಯ ಸಾಕ್ಷಾದ ಅಪ್ರಮೇಯನ ಸಗುಣ ನಿರ್ಗುಣ ವೆನಿಸ್ತು ವೆನ್ನಯ ವಿಗಡತನಕ್ಕೆ ನರಿದು ನುಡಿ ಮುಕ್ತಾಯಿ ಕೇಳೆಂದ. ಸಮಯ ಬಂದದ, ನಾನು ಒಂದಿಷ್ಟು ಹಾದಿನೂ ತಪ್ಪಿನಿ ಮತ್ತು ಈ ಒಂದಿಷ್ಟು ಪ್ರಸಂಗಗಳನ್ನು ಹೇಳಿನಿ ಅನ್ನೋದ್ರಿಂದ ವ್ಯತ್ಯಾಸ ಆಯಿತು. ಆದರೂ ಕೂಡ ನಾಳೆ ನಾವು ಇದನ್ನು ಮುಂದುವರಿಯೋಣ. ಅದಕ್ಕೆ ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು. ಧನ್ಯವಾದಗಳು ಅಪ್ಪಾಜಿ. ಬಹಳ ಅದ್ಭುತವಾದಂತಹ ಅನುಭವ ಚಿಂತನ. तमें अनंत भक्तीय शरणार्थिಗಳು. लखदीवी बाबाजी बोलताय का? हा बोलतोय. बोला. तुमच्याकडं लीला विश्वंभर ग्रंथ आहेत का? ಇಲ್ರಿ ಗುರುಗಳ, ಅದು ಹುಬ್ಬಳ್ಳಿ 3000 ಮಠದಾಗ ಅದು ಕೈಬರ ಅದು ಪ್ರತಿ ಐತಿ. ಅದನ್ನ ಯಾರು ಇನ್ಕ ತನಕ ಪ್ರಕಟಿಸಿಲ್ಲ. ಅದಕ್ಕೆ ಯಾರೇ ಮನಸ್ಸು ಮಾಡಿ ಪ್ರಕಟಿಸಬೇಕಷ್ಟೇ. मला ऐका, माझं म्हणणं की माझ्याकडं लीला विश्वंभर मराठीमध्ये आहे. ಹಾ, ಅದನ್ನೇ ಓದ್ರಲ್ಲ ಮತ್ತೆ. ऐका, ಅದನ್ನ त्याच्यामध्ये ಓದ್ರಿ. ಅದು ಪ್ರಭುಲಿಂಗ ಲೀಲೆನೇ ರೀ. ಅದ ಪ್ರಭುಲಿಂಗ ಲೀಲೆಯನ್ನ ಮರಾಠಿ ಒಳಗ ಓವಿಯ ಒಂದು ಪದ್ಯಗಳ ರೂಪದಲ್ಲಿ ಅದು ಭಾಷಾದಾಸ ಬ್ರಹ್ಮದಾಸ ಮಾತಾಡ್ಸಿದ್ ನೋಡ್ರಿ. ಹೌದ್ರಿ? ಹಾ ಹಾ ಮತ್ತ ಅದರೊಳಗೆ ಒಂದು ಚಿತ್ರ ಅದ. ಹೇಳಿ. ಚಿತ್ರಕ್ಕೆ ಅವೆಲ್ಲ ಕಾಲ್ಪನಿಕತೆ, ಅವೇನ್ ಮಾತಾಡಿದೆ ನೀವು ಕೇಳ್ರಿ, ಮಾತಾಡ್ಲಿ ನಮಗ. ಇಲ್ತನ ನಿಮ್ದು ಕೇಳಿದೀವಲ್ಲ. ಒಂದ್ ಚಿತ್ರ ಅದ, ನೀರಿಂದ ಡೋಹ ಅದ, ಅದ್ರೊಳಗೆ ಒಂದ್ ಮನುಷ್ಯ ಝಳಕ್ ಮಾಡ್ಲತನ. ಅಲ್ಲಿ ಅಣೋಮಲ, ಮಾಯಾಮಲ, ಕಾರ್ಮಿಕ ಮಲ, ಈ 3 ಮಲಗಳು ಶುದ್ಧ ಆಗಿ ಆ ಭಕ್ತರಾಗಿ ಮೈ ಮ್ಯಾಲ್ ಅಷ್ಟಾವರಣದ ವಸ್ತ್ರ ಹಾಕೊಂಡಿ, ಕೈಯಾಗ ಒಂದ್ ಖಡ್ಗಿ ಅದ. ಯಾವ್ದು ಖಡ್ಗಿ?
ಪಂಚಾಚಾರ ಅದು ಶಿವಾಜಿ ಗಣಾಚಾರ ಅದು ಪಂಚಾಚಾರದು ಖಡ್ಗಿ ಕೈಯಾಗದ ಮತ್ತು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಆ ಸ್ಥಳಕ್ಕ ಆ ಪಾಯರಿ ಏನಂತೀರಿ ನೀವು ಸ್ಟೆಪ್ಸ್ ಶಟಸ್ಥಲ ಅವ್ರ ಮೇಲಿಂದ ಅವ್ರು ಹೋಲತ್ತಾರ. ಮತ್ತೆ ನೀವು ಒಂದ್ ಸೂತ್ರ ಹೇಳಿದ ವಾಟ್ಸಪ್ ಮೇಲೆ ನೀವು ಕಳಿಸಿದ ಎಷ್ಟು ಲಿಂಗ ಆ ವಿಷಯ ಹಲೋ ನಾ ಹೇಳುದು ಒಂದಿಟ್ಟು ಕೇಳ್ರಿ. ನೀವೇನು ಇನ್ಕ ತಕ ಹೇಳಿರಲ್ಲ ಅದ್ರೊಳಗ ಈ ಅಷ್ಟೇ ಒಂದು ಇದು ತಗೊಂಡ್ರಲ್ಲ ನೀವು, ಆ ಅಷ್ಟೇ ಒಂದು ಏನದಲ್ಲ ಅದು ಆವರಣವೇ ಅದು ಅಷ್ಟಾವರಣ ಭಗವಂತ ನಮಗೆ ಹಾಕಿ ಕಳಿಸಿದ್ರೆ ಅದು ಆ ಅಷ್ಟಾವರಣದಿಂದಾಗಿ ಹಿಂದಿನ ಜನ್ಮಗಳ ಒಂದು ಸ್ಮರಣೆ ಅದು ಅಲ್ಲೇ ಮರೆತು ಹೋಗಿಬಿಟ್ಟಿರ್ತದ. ಅದನ್ನೇ ತೆಗೆದು ಗುರು ನಮಗ ಆ ಮಾರ್ಗವನ್ನು ತೋರಿಸ್ತಾನ, ಶಿವಯೋಗಾಚರಣೆಯನ್ನು ತೋರಿಸ್ತಾನ ಅಂತ ಈ ಶಿವಯೋಗದೊಂದು ಭಾಷೆ ಇದೆ ಅದು. ಹಂಗ ಈ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮ ಕರ್ಮದ ಆತ್ಮ ಇವೆಲ್ಲವೂ ಕೂಡ ಇವೇನು 8 ಒಂದು ಅದ ನೋಡ್ರಿ, ಇದ್ರ ಆವರಣ ಇರ್ತದ್ರಿ ಅಲ್ಲಿ. ನೀವು ತಿಳಿದಿದ್ದು ಹೊರಗಿನ ಅಷ್ಟೇ ಆವರಣ ಅಲ್ಲ. तुम्ही जरा ऐका तर ते वर जाण्याचं मार्ग जे दाखवलंय ते मार्गावर जे असणारे शिवयोग शब्द नित्य ऐकायला मिळू लागलाय. शिवयोग आम्ही दररोज लिंगपूजा करतो, तो शिवयोग आहे. पद्मासन घालून आम्ही कुंभक रेचक करतो, किती प्राण वायू मध्ये रोधन करतो आणि आम्ही कोणत्या स्टेजवर जातो. लहानपणापासून वयाच्या 8व्या वर्षापासून लिंगपूजा करत आहोत आम्ही आणि ती करत वरचेवर त्याच्यात प्रगती होत आम्ही ऐक्यस्थानाला जाण्याचा मार्ग दाखवला. कोणी अर्ध्यात राहील, कोणी तिसऱ्या पायऱ्यावर राहील, पायरीवर राहील, कोणी चौथ्यावर जाईल, कोणी पहिल्या पायरीवर थांबेल. परंतु तो विषय विश्लेषण करणं गरजेचं आहे. आम्ही जसं कीर्तनात अभंगाचे प्रमाण घेतो तसं तुमच्याकडे ती प्रवचनामध्ये वेगवेगळे वचनाचे प्रमाण घेऊन आलात. आम्हाला वचन पाठ नाहीत किंवा ते आम्हाला कळत नाहीत, त्यामुळे हे आम्हाला मोठं अवजड झाले, कळणं मुश्किल झाले. तुम्ही या शटस्थलाच्या मार्गाचा विषय जर मांडला तर तो आम्हाला तुमच्या भाषेतून कोणाला थोडा बहुत तरी कळेल असं आमचं म्हणणं आहे. ನೀವೇನು ಹೇಳಿದ್ರಲ್ಲ ಅಭಂಗಗಳಂದ್ರೆ ಅವು ಶಿವಯೋಗದ ಮೂಲದಲ್ಲೇ ಅವರು ರಚನೆ ಆದದ್ರಿ. ಅದು ಶಿವಯೋಗಕ್ಕೆ ಇನ್ನೊಂದು ಹೆಸರು ಪೂರ್ಣಯೋಗ ಅಂತದ್ರಿ. ಆ ಪೂರ್ಣಯೋಗ ಅಥವಾ ಶಿವಯೋಗ ಅದರದೇ ಅಲ್ಲಿ ಅಭಂಗಗಳಲ್ಲಿ ಬರೆಯಲ್ಪಟ್ಟದ್ರಿ. ಅದೇನು ವ್ಯತ್ಯಾಸ ಇಲ್ಲ. ಆದ್ರೆ ನೀವೇನು ಹೇಳ್ತೀರಿ, ನೀವು ಆಚಾರ ಆದ್ರ ಈ ಅಷ್ಟಾವರಣ ಅನ್ನೋದು ಏನದ ನೋಡ್ರಿ, ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮ ಇವುಗಳನ್ನ ಗುರುವಿನಿಂದ ಮಾತ್ರ ತೆಗೆಸ್ಕೊಳ್ಳಿಕ್ ಸಾಧ್ಯದ, ಸ್ವಂತಕ್ಕೆ ಅದು ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಲಕ್ಷಿಸ್ಬೇಕಂದಂಗ್ರಿ. ನೀವು ಧ್ಯಾನ ಮಾಡ್ರಿ ಅಥವಾ ಜಪ ಬೇರೆ ಧ್ಯಾನ ಬೇರೆ ರೀ. ಜಪ ಧ್ಯಾನ ಒಂದ ಅಲ್ರಿ. ಸುಜಾತ ಮೇಡಮ್ धन्यवादगಳ್ರಿ. हे प्रभुलिंग लीला ते शिवयोग साधनचा मार्गच आहे ते सांगत आहे बाबाजी. मग शटस्थल तुम्ही शटस्थल सांगा, शटस्थलाचं स्टेप्स ते सांगितलं तर आम्हाला बरं होईल म्हणून तुम्ही सांगितले. ते नंतर बघूया. नंतर ते सांगायचे आहे शटस्थल अष्टावरण शटस्थल पंचाचार सगळं घ्यायचंच आहे. त्यावेळी तुम्हाला कळेल ते बाबाजी. तुमचं पण संपूर्ण नंतर करूया. आता शिवकुमार कवटे येणार माझ्याकडे.